ಈಗ ಅಂಬೇಡ್ಕರ್ ಯಾರನ್ನ ದಲಿತರು ಅಂತ ಕರೆದ್ರು? ಅಂಬೇಡ್ಕರ್ ದಲಿತ ಅನ್ನೋ ಪದನ ಬಳಸೇ ಇಲ್ಲ. ಆದ್ರೆ ಕಾಂಗ್ರೆಸ್ ಕೂಡ ಅಂಬೇಡ್ಕರ್ ಅವ್ರನ್ನ ದ್ವೇಷ ಮಾಡ್ತಾ, ವಿರೋಧ ಮಾಡ್ತಾ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಸಿಸ್ಟೆಂಟ್ ಆಗಿದ್ದವನು, ಅವನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಬಾಬಾ ಸಾಹೇಬ್ ಅವ್ರನ್ನ ಸೋಲ್ಸಿದ್ರು. 1960ರಲ್ಲಿ ಕಜ್ರೋಳ್ಕರ್ಗೆ ಪದ್ಮಭೂಷಣ ಕೊಡ್ತಾರೆ. ಏನ್ ಸಾಧನೆಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲ್ಸಿದ್ನಲ್ಲ, ದೊಡ್ಡ ಮನುಷ್ಯ ಅಂತ. ಎಮರ್ಜೆನ್ಸಿ ಅನ್ನೋ ವಿಷಯ ಬಂದಾಗ ಸಂವಿಧಾನವನ್ನ ಹಾಳು ಮಾಡಿದ್ರು ಅನ್ನೋ ಆರೋಪ ಯಾಕೆ ಕಾಂಗ್ರೆಸ್ಸಿಗೆ ಬರೋದೇ ಇಲ್ಲ? ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಸಿದ್ದರಾಮಯ್ಯನವರೇ ಮಾತಾಡ್ತಿದ್ರಲ್ಲ ಒಂದು ಕಾಲದಲ್ಲಿ, ನೆಹರು, ಇಂದಿರಾ, ರಾಜೀವ್ ಗಾಂಧಿ ಈ 3 ಜನ ಪ್ರಧಾನಮಂತ್ರಿಗಳು ಬದುಕಿರುವಾಗಲೇ ಭಾರತ ರತ್ನ ಅವ್ರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಾಗ ಮತ್ತು ಸತ್ತ ಮೇಲೆ ಅವಮಾನ ಮಾಡಿದ್ದು ಕಾಂಗ್ರೆಸ್. ಶವ ಸಂಸ್ಕಾರ ಮಾಡ್ಲಿಕ್ಕೆ ಜಾಗ ಕೊಟ್ಟಿಲ್ಲ ಇವರು. ಒಬ್ಬ ಅಸ್ಪೃಶ್ಯನ್ಗೆ ಡೆಲ್ಲಿನಲ್ಲಿ ಶವ ಸಂಸ್ಕಾರ ಮಾಡೋದ? ಅದೇನಿದ್ರು ಗಾಂಧಿ, ನೆಹರು ಇವ್ರಿಗೆ. ನಾನು ಭಾಳ ಖುಷಿಯಾಗಿದ್ದೀನಿ. ನನ್ನ ಸಂವಿಧಾನ ಅತ್ಯುತ್ತಮವಾದದ್ದು ಅಂತ ನನಗನ್ಸಿದೆ. ಆದರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಉತ್ತಮರು ಕೂತ್ಕೊಳ್ಳಿಲ್ಲ, ದೇಶದ ಬಗ್ಗೆ ಕಾಳಜಿ ಇರೋರು ಕೂತ್ಕೊಳ್ಳಿಲ್ಲ ಅಂದರೆ ಈ ಸಂವಿಧಾನ ಜಾರಿ ಆಗಲ್ಲ. ನರೇಂದ್ರ ಮೋದಿಯವರು ಅಧಿಕಾರ ಕೇಂದ್ರದಲ್ಲಿ ಪ್ರಧಾನಿ ಆದಮೇಲೆ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ದು. ಇಡೀ ದೇಶದ ಯಾರಿಗೂ ಇದು ಸಂವಿಧಾನ ಮಂಡನೆಯಾದ ದಿನ ಅಂತ ಗೊತ್ತಿಲ್ಲ. ಪ್ರಶ್ನೆ ಮಾಡುವ ಸ್ವಾತಂತ್ರ್ಯ ಇದೆಲ್ಲವನ್ನ ಕಸ್ಕೊಂಡು ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿದವರು ಸಂವಿಧಾನದ ಪರನ? ಈಗ ಸಂವಿಧಾನ ಸುರಕ್ಷಿತವಾಗಿದೆ. ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಜೊತೆ ಮಾಜಿ ಶಿಕ್ಷಣ ಸಚಿವರಾದ ಎನ್ ಮಹೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಅಸ್ಪೃಶ್ಯರ ಒಳಿತಿಗಾಗಿ ಬಹಳಷ್ಟು ಹೋರಾಟಗಳನ್ನ ಹಲವು ದಶಕಗಳ ಕಾಲ ಮಾಡ್ಕೊಂಡ್ ಬಂದಿದ್ದೀರಾ. ಈಗ ಸಂವಿಧಾನ ದಿನ ಹೊಸ್ತಿಲಲ್ಲಿದ್ದೀವಿ. ಕಳೆದ ಕೆಲವು ವರ್ಷಗಳಿಂದ ಅದನ್ನು ಸಂವಿಧಾನ ದಿನವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡ್ತು. ಆ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಸಂವಾದದಲ್ಲಿ. ಈ ಸಂವಿಧಾನ ಅನ್ನೋದು ನಮಗೆ, ಸಂವಿಧಾನ ಅಂದ ತಕ್ಷಣ ಅಂಬೇಡ್ಕರ್ ನೆನಪಾಗ್ತಾರೆ. ಸಾಧಾರಣವಾಗಿ ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ಸಂಬಂಧದ ಬಗ್ಗೆ ಯಾವಾಗಲೂ ಒಂದು ಚರ್ಚೆ ನಡೀತಾ ಇರುತ್ತೆ. ಅಂಬೇಡ್ಕರ್ಗೆ ಕೊಡಬೇಕಾದ ಗೌರವವನ್ನು ಕಾಂಗ್ರೆಸ್ ಕೊಡಲಿಲ್ಲ, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ತು, ಅವರ ಇನ್ಪುಟ್ಗಳನ್ನು, ಪೊಲಿಟಿಕಲ್ ಇನ್ಪುಟ್ಗಳನ್ನು, ಉದಾಹರಣೆಗೆ ಭಾಷಾವಾರು ಪ್ರಾಂತ ಮಾಡಬಾರ್ದು, ರಾಜ್ಯಗಳನ್ನು ಮಾಡಬಾರ್ದು ಅನ್ನೋದರಿಂದ ಹಿಡಿದು ಬಹಳಷ್ಟು ಇನ್ಪುಟ್ಗಳನ್ನು ಕಾಂಗ್ರೆಸ್ ತೊಗೊಳ್ಲಿಲ್ಲ. ಗಾಂಧಿಗೂ ಅಂಬೇಡ್ಕರ್ಗೂ ಸಂಬಂಧ ಚೆನ್ನಾಗಿರಲಿಲ್ಲ. ಈ ಥರದೆಲ್ಲ ಸುಮಾರು ಚರ್ಚೆಗಳು ಆಗ್ತಾ ಹೋಗುತ್ತೆ. ಆದರೆ ಬಹಳಷ್ಟು ಸಾರಿ ಕ್ಲಾರಿಟಿ ಅಂದರೆ ಎಲ್ಲೋ ಭಾಷಣದಲ್ಲೋ ಇನ್ನೆಲ್ಲೋ ಕೇಳ್ತಾರೆ ಬಿಟ್ಟು ಒಂದು ಸರಿಯಾದ ಕ್ಲಾರಿಟಿ ಇರಲ್ಲ. ಸೊ ನಾವು ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ಅನ್ನೋದನ್ನು ತಗೊಂಡು ಇವತ್ತಿನ ನರೇಂದ್ರ ಮೋದಿ ಮತ್ತು ಅಂಬೇಡ್ಕರ್ ಇಲ್ಲಿ ತನಕ ನಾವು ಬರೋಣ. ಮೊದಲನೇದಾಗಿ ನನಗೆ ಹೇಳಿ, ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ಸಂಬಂಧ ಹೇಗಿತ್ತು? ಅದು ನಿಜವಾಗ್ಲೂ ಹಳಸಿತ್ತೋ ಅಥವಾ ಅದೊಂದು ಅನ್ಯೋನ್ಯವಾದ ಸಂಬಂಧವೋ, ಹೇಗಿತ್ತು? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅವರು ಕಾಂಗ್ರೆಸ್ ವಿರೋಧಿ. 40ರ ದಶಕದಲ್ಲಿ ಒಂದು ಪುಸ್ತಕನೇ ಬರೆದ್ರು ಅವರು, ವಾಟ್ ಗಾಂಧಿ ಆ್ಯಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಅಂತ. ಸೊ ಇಟ್ಸ್ ಎ ವೆರಿ ಯೂಸ್ ಅನಾಲಿಸಿಸ್ ಅದು. ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಇದ್ದರು ಅವರು. ಯಾಕೆ ಕಾಂಗ್ರೆಸ್ ವಿರುದ್ಧ ಇದ್ದರು ಅಂತಂದರೆ, ಕಾಂಗ್ರೆಸ್ಸು ಇಡೀ ರಾಷ್ಟ್ರವನ್ನು ಬ್ರಿಟಿಷರಿಂದ ಬಿಡುಗಡೆ ಮಾಡಬೇಕು ಅನ್ನುವಾಗ ಸ್ವರಾಜ್ಯದ ಕಲ್ಪನೆಯನ್ನು ಕೊಟ್ಟರು. ಈ ಸ್ವರಾಜ್ಯ ಅನ್ನೋದು ಇದೆಯಲ್ಲ, ಇದರೊಳಗಡೆ ಪ್ರಜಾರಾಜ್ಯ ಇದೆಯಾ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶ್ನೆ. ಈಗ ಸ್ವರಾಜ್ಯ ಪಡ್ಕೋಬೇಕು, ಬ್ರಿಟಿಷರಿಂದ ನಾವು ಅಧಿಕಾರವನ್ನು ಪಡ್ಕೋಬೇಕು ಅನ್ನೋದು ಸರಿ. ಆದರೆ ಶತಶತಮಾನಗಳಿಂದ ಈ ದೇಶದ ಧಾರ್ಮಿಕ ವ್ಯವಸ್ಥೆ ಒಳಗಡೆ ಪ್ರತ್ಯೇಕವಾಗೇ ಉಳಿದಂತಹ ಒಂದು ಸಮುದಾಯ ಅಸ್ಪೃಶ್ಯರು. ಇವರ ವಿಮೋಚನೆಗೆ ಕಾಂಗ್ರೆಸ್ ಚಳವಳಿಯಲ್ಲಿ ಏನು ಅಜೆಂಡಾ ಇದೆ ಅಂತ ಹಾಗೆ ನೋಡಿದ್ರೆ, ಅಸ್ಪೃಶ್ಯರ ವಿಮೋಚನೆಗೆ ಕಾಂಗ್ರೆಸ್ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋವರೆಗೂ ಒಂದು ಅಜೆಂಡಾ ಕೂಡ ಇರಲಿಲ್ಲ. ಸರ್, ಈಗ ಅಸ್ಪೃಶ್ಯರು ಅಂದರೆ ಜನಕ್ಕೆ ಅರ್ಥ ಆಗೋ ದೃಷ್ಟಿಯಿಂದ ನೀವು ಜಾತಿಯನ್ನು ಹೆಸರಿಸಿದ್ರೆ, ಅಂದರೆ ಇವಾಗ ಬೇರೆಯವರಿಗೆ ಯಾರು ಅಸ್ಪೃಶ್ಯರಲ್ವೋ ಅವ್ರಿಗೆ ಸುಲಭವಾಗಿ ಗೊತ್ತಾಗತ್ತೆ ನಾವು ಯಾರನ್ನ ಸರಿಯಾಗಿ ನೋಡ್ತಾ ಇಲ್ಲ, ಯಾರಿಗೆ ಅವಮಾನ ಮಾಡ್ತೀವಿ ಅಂತ ಗೊತ್ತಾಗೋ ದೃಷ್ಟಿಯಿಂದ ಅಸ್ಪೃಶ್ಯರು ಅಂದರೆ ಯಾರು ಬರ್ತಾರೆ? ಅಸ್ಪೃಶ್ಯರು ಅಂದರೆ ಕರ್ನಾಟಕದ ದೃಷ್ಟಿಯಲ್ಲಿ ಹೇಳೋದಾದರೆ ಹೊಲೆಯರು, ಮಾದಿಗರು, ಚಮಾರು, ಮತ್ತು ಜಾಡ್ಮಲಿಗಳು, ಡೋಹರು, ಸಮಗಾರರು, ಇವರೆಲ್ಲ ಅಸ್ಪೃಶ್ಯ ಸಮುದಾಯಗಳು. ಸರಿ. ಶೆಡ್ಯೂಲ್ ಕಾಸ್ಟ್ ಒಳಗಡೆ ಇರ್ತಕ್ಕಂಥ ಇತರರೆಲ್ಲ ಸ್ಪೃಶ್ಯ ಸಮಾಜ. ಅದು ಅವ್ರ ಅಸ್ಪೃಶ್ಯತೆಗೆ ಬರಲ್ಲ. ಅಸ್ಪೃಶ್ಯತೆ ಇಲ್ಲ. ಈಗ SC ST ಅನ್ನೋ ಕ್ಯಾಟಗರಿಲಿ ಬಂದವರೆಲ್ಲರೂ ಅಸ್ಪೃಶ್ಯರಲ್ಲ. ಇಲ್ಲ. SC ಕ್ಯಾಟಗರಿನಲ್ಲಿ 101 ಜಾತಿಗಳಿದೆ. 101 ಜಾತಿಗಳಲ್ಲಿ ಅಸ್ಪೃಶ್ಯರು ಇದ್ದಾರೆ, ಸ್ಪೃಶ್ಯರು ಇದ್ದಾರೆ. ಈಗ ಅಸ್ಪೃಶ್ಯರನ್ನ ದಲಿತರು ಅಂತ ಹೇಳ್ಬೋದಾ ಅಥವಾ SC ST ಇರೋರು ಎಲ್ಲರನ್ನೂ ದಲಿತು ಅಂತ ಹೇಳ್ಬೋದಾ? ಈಗ ಪರ್ಸೆಪ್ಷನ್ ಹೆಂಗ್ ಬಿಲ್ಡಪ್ ಆಗಿದೆ ಅಂತಂದ್ರೆ SC ST ದಲಿತರು ಅಂತ. ಇನ್ನೂ ಒಂದು ಪರ್ಸೆಪ್ಷನ್ ಏನಿದೆ ಅಂತಂದ್ರೆ ಎಲ್ಲ ಶೋಷಿತ ವರ್ಗಗಳು ದಲಿತರು ಅಂತ. ಈ ಸಿದ್ದರಾಮಯ್ಯನು ನಾನು ದಲಿತ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಡೆಫಿನಿಷನ್ ನ ಕೊಡಕ್ಕಾಗಿಲ್ಲ. ಈಗ ಅಂಬೇಡ್ಕರ್ ಯಾರನ್ನ ದಲಿತರು ಅಂತ ಕರೆದ್ರು? ಅಂಬೇಡ್ಕರ್ ದಲಿತ ಅನ್ನೋ ಪದನ ಬಳಸೇ ಇಲ್ಲ.
ಅಂಬೇಡ್ಕರ್ ದಲಿತ ಅನ್ನೋ ಪದನೇ ಬಳಸಿಲ್ಲ. ಬಳಸಿಲ್ಲ. ಅದು 70ರ ದಶಕದಿಂದ ಈಚೆಗೆ ಬಂದಿರೋ ಅವ್ರು ಯಾವುದೇ ಲೇಖನಗಳಲ್ಲಿ ಭಾಷಣಗಳಲ್ಲಿ ಎಲ್ಲೂ ದಲಿತ ಅನ್ನೋ ಬಳಸಿಲ್ಲ. ಅವ್ರು ಬಾಬಾ ಸಾಹೇಬರು ಅಸ್ಪೃಶ್ಯರು ಅಂದ್ರು, ಅನ್ಟಚಬಲ್ಸ್, ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಮಾಡಿದ್ರು. ಆಮೇಲೆ ಸೆನ್ಸಸ್ ಎಲ್ಲ ಬಂದ್ಮೇಲೆ ಅವ್ರನ್ನ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಮಾಡಿದ್ದಾರೆ. 70ರ ದಶಕದಿಂದ 75 ಹಾವನೂರು ಕಮಿಷನ್ ಬಂತಲ್ಲ, ಆವಾಗಿಂದ ಸ್ಪೃಶ್ಯರಲ್ಲೂ ಅಸ್ಪೃಶ್ಯರಷ್ಟೇ ಸಾಮಾಜಿಕ ಆರ್ಥಿಕ ಶೋಷಣೆಗೆ ಒಳಗಾಗಿರುವಂಥ ಒಂದಷ್ಟು ಸಮುದಾಯಗಳನ್ನು, ಸ್ಪೃಶ್ಯ ಸಮುದಾಯಗಳನ್ನು ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಸೇರಿಸಿದ್ರು. ಹಾಗಾಗಿ ಇವತ್ತು 101 ಜಾತಿಗಳಿದೆ. ಓಕೆ, ಇನ್ನೊಂದ್ಸಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ಅವರು ದಲಿತ ಅನ್ನೋ ಪದವನ್ನು ಒಂದು ಬಾರಿಯೂ ಉಪಯೋಗಿಸಿಲ್ಲ, ಎಲ್ಲೂ ಬಳಸಿಲ್ಲ. ಅದು 70ರ ದಶಕದಿಂದ ಈಚೆಗೆ ಪ್ರಚಲಿತಕ್ಕೆ ಬಂದಿರುವಂಥ ಹೆಸರು. ಈಗ ಕಾಂಗ್ರೆಸ್ ಅವರ ಅಜೆಂಡಾದಲ್ಲಿ ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಅಥವಾ ಅಸ್ಪೃಶ್ಯತೆಯನ್ನು ಹೊಡೆದು ಹಾಕುವಂತ ಯಾವುದೇ ಅಜೆಂಡಾ ಇಲ್ಲದೆ ಇರೋದನ್ನ ಅಂಬೇಡ್ಕರ್ ಗುರುತಿಸಿದ್ರು. ಆವಾಗ 1920ರಿಂದ ಬಾಬಾ ಸಾಹೇಬರು ಚಳವಳಿ ಶುರು ಮಾಡಿ ಈ ಸ್ವರಾಜ್ಯದ ಒಳಗಡೆ ನನ್ನ ಸಮುದಾಯದ ಪರಿಸ್ಥಿತಿಗಳು ಏನು ಅಂತ ಪ್ರಶ್ನೆ ಮಾಡಿದ್ರು. 1931-32ರಲ್ಲಿ ನಡೆದಂಥ 3 ದುಂಡಿನ ಮೇಜಿನ ಸಭೆವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಜೆಂಡವನ್ನು ಅಸ್ಪೃಶ್ಯತೆ ನಿಷೇಧ ಮಾಡಬೇಕು, ಜಾತಿ ಪದ್ಧತಿಯನ್ನು ನಿಷೇಧ ಮಾಡಬೇಕು, ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರಬೇಕು, ಅಸ್ಪೃಶ್ಯರಿಗೆ ಮೀಸಲಾತಿಯನ್ನು ಕೊಡಬೇಕು, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯವಾಗಿ ಅವರಿಗೆ ಪ್ರತ್ಯೇಕ ಚುನಾಯಕಗಳನ್ನು ಕೊಡಬೇಕು ಅಂತ ಹೋರಾಟ ಮಾಡಿದಾಗ ಇದು ಯಾವುದನ್ನು ಕಾಂಗ್ರೆಸ್ ಅವರು ಬೆಂಬಲಿಸಿಲ್ಲ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ವಿರೋಧಿ. ನಿಮಗೆ ಗೊತ್ತಿರಲಿ, 1918ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೌತ್ ಬರೋ ಅಂತ ಒಂದು ಕಮಿಷನ್ ಬರ್ತದೆ. ಆ ಕಮಿಷನ್ ಮುಂದೆ ಭಾರತದಲ್ಲಿರ್ತಕ್ಕಂಥ 21 ವರ್ಷ ವಯಸ್ಸಾದ ಎಲ್ಲ ವಯಸ್ಕರಿಗೂ ವಯಸ್ಕ ಮತದಾನ ಪದ್ಧತಿ ತರಬೇಕು ಅಂದಾಗ ಅದನ್ನು ವಿರೋಧಿಸಿದ್ರು ಕಾಂಗ್ರೆಸ್ ಅವರು. ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರಲ್ಲ ದೊಡ್ಡದಾಗಿ, ಇವರು ವಾಪಸ್ ಹೋಗ್ಬೇಕು. 1927ರಲ್ಲಿ ಸೈಮನ್ ಕಮಿಷನ್ ಬಂದಾಗ ಸೈಮನ್ ಕಮಿಷನ್ ಮುಂದೆನೂ ಬಾಬಾ ಸಾಹೇಬರು ಇದನ್ನ ಮಂಡಿಸ್ತಾರೆ. 21 ವರ್ಷದ ಮೇಲ್ಪಟ್ಟ ಎಲ್ರಿಗೂ ವೋಟಿಂಗ್ ರೈಟ್ಸ್ ಬೇಕು, ವೋಟಿಂಗ್ ರೈಟ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಬರಬೇಕು ಅಂತ ಫಸ್ಟ್ ವಾದ ಮಾಡಿದ್ದು ಬಾಬಾ ಸಾಹೇಬರು. ಕಾಂಗ್ರೆಸ್ ಅದನ್ನ ಬೇಡ ಅಂತ ಹೇಳಿದ್ದು. ಕಾಂಗ್ರೆಸ್ ಯಾರಿಗೆ? ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಈ ಸದ್ಯಕ್ಕೆ ವಯಸ್ಕ ಮತದಾನ ಪದ್ಧತಿ ಅಗತ್ಯ ಇಲ್ಲ ಅಂತ. ಯಾಕೆ ವಯಸ್ಕ ಮತದಾನ ಪದ್ಧತಿ ಕೇಳಿದ್ರು ಬಾಬಾ ಸಾಹೇಬರು ಅಂದ್ರೆ, ಅಲ್ಲಿವರೆಗೆ ಮತದಾನ ಪದ್ಧತಿ ಇತ್ತು, ಆದ್ರೆ ಅದು ಸೀಮಿತ ಮತದಾನ ಪದ್ಧತಿ. ಗ್ರಾಜ್ಯುಯೇಟ್ಸ್ಗೆ, ಜಮೀನ್ದಾರರಿಗೆ, ಸರ್ಕಾರಕ್ಕೆ ತೆರಿಗೆ ಕಟ್ಟೋರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಸೊ ಇದನ್ನ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮಾಡಬೇಕು ಅಂದಾಗ ಮೋತಿಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ನವರು ಅದನ್ನು ವಿರೋಧಿಸಿದ್ರು. ಸೊ ಇದು ದುಂಡು ಮೇಜಿನ ಸಭೆಯಲ್ಲೂ ಚರ್ಚೆಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರಿಗೆ ಮತ್ತು ಕಾಂಗ್ರೆಸ್ನವ್ರಿಗೆ ಅನೇಕ ದಾಖಲಾತಿಗಳನ್ನು ಕೊಟ್ಟು ಕನ್ವಿನ್ಸ್ ಮಾಡಿ ವಯಸ್ಕ ಮತದಾನ ಪದ್ಧತಿ ಸರಿ ಅಂತ ಒಪ್ಪಿಸ್ತರು. ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡೇ ಬಂದಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಬಗ್ಗೆ ವಿರೋಧ ಹುಟ್ಟಿತು, ಆದರೆ ಕಾಂಗ್ರೆಸ್ ಕೂಡ ಅಂಬೇಡ್ಕರ್ ಅವ್ರನ್ನ ದ್ವೇಷ ವಿರೋಧ ಮಾಡ್ತಾ. ನಿಮಗೆ ಒಂದು 2-3 ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 1945-46 ಎರಡನೇ ಮಹಾಯುದ್ಧ ಮುಗೀತು. ಬ್ರಿಟಿಷರು ಗೆದ್ದೂ ಸೋತಿದ್ರು ಅವರು. ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ನಿರ್ಧಾರ ಮಾಡಿದ್ರು. ಸ್ವಾತಂತ್ರ್ಯ ಕೊಡೋ ನಿರ್ಧಾರ ಮಾಡಿದ್ಮೇಲೆ 1946 ಜುಲೈ ತಿಂಗಳಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಚುನಾವಣೆ ಘೋಷಣೆ ಮಾಡ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳೋದಾದರೆ July 6, 1946 ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ಮಾಡ್ತಾರೆ. ಈ ಚುನಾವಣೆ ಏನು ಅಂತಂದರೆ ಪ್ರವಿನ್ಸಿಯಲ್ ಅಸೆಂಬ್ಲೀಸ್ ಇತ್ತಲ್ಲ, 1937 ಎಲೆಕ್ಷನಲ್ಲಿ ಪ್ರವಿನ್ಸಿಯಲ್ ಅಸೆಂಬ್ಲಿಗೆ ಎಲೆಕ್ಷನ್ ಮಾಡಿದರು. ಈ ಪ್ರವಿನ್ಸಿಯಲ್ ಅಸೆಂಬ್ಲಿಲಿ ಯಾರು ಎಲೆಕ್ಟ್ ಆಗಿದ್ರು ಅವರೆಲ್ಲ ಇಂಡೈರೆಕ್ಟ್ ಆಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಸ್ನ ಆಯ್ಕೆ ಮಾಡೋದು. 1946ರಲ್ಲಿ ಬಾಬಾ ಸಾಹೇಬರು ಸ್ಪರ್ಧೆ ಮಾಡಿದಾಗ, ಇವತ್ತು ಹೇಳಿ ಸಂವಿಧಾನ ಶಿಲ್ಪಿ ಅಂತೀವಿ ಬಾಬಾ ಸಾಹೇಬ್ರನ್ನ, ಅಂತಹ ಒಬ್ಬ ಲೀಗಲ್ ಲುಮಿನರಿನ 46ರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬರೋಕ್ಕೆ ಅವಕಾಶನೇ ಕೊಡಲಿಲ್ಲ, ಸೋಲಿಸಿದ್ರು. ನಾನು ಹೇಳ್ತಾ ಇರೋದು ಇದು ಬಿಫೋರ್ ಇಂಡಿಪೆಂಡೆನ್ಸ್. ಓಕೆ, ಯಾಕೆಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಹೋಗೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗೋದು ದೇಶದ ದೃಷ್ಟಿಯಿಂದ, ಶೋಷಿತ ವರ್ಗಗಳ ದೃಷ್ಟಿಯಿಂದ ಎಷ್ಟೊಂದು ಅಗತ್ಯ ಅಲ್ವಾ, ಅಲ್ಲಿ ಸೋಲಿಸಿದ್ರು. ಕೊನೆಗೆ ಹೇಗಾದ್ರೂ ಸೋಲಿಸಿದ್ರು ಅಂದ್ರೆ ಏನು, ಆ ಚುನಾವಣೆಯಲ್ಲಿ ಸೋತ್ಬಿಟ್ರು, ಓಟ್ ಬೀಳದೇ ಇರೋ ಹಾಗೆ ನೋಡ್ಕೊಂಡ್ರು. MLAಗಳು MLCಗಳು ಹಾಕೋ ಓಟು, ಇಂಡೈರೆಕ್ಟ್ ಓಟ್ಸ್ ಅದು ಸಾಕಷ್ಟು ಬರಲಿಲ್ಲ ಬಾಂಬೆನಲ್ಲಿ ಇವರಿಗೆ. ಅದೇ ಹೆಚ್ಚಿನವರೆಲ್ಲ ಕಾಂಗ್ರೆಸ್ ಇಂದ ಗೆದ್ದವರೇ ಇದ್ರು. ಅವ್ರು ಯಾರು ಕಾಂಗ್ರೆಸ್ಸಿನಿಂದ ಗೆದ್ದವ್ರು ಯಾರು ಕೂಡ ಅಂಬೇಡ್ಕರ್ ಅವ್ರನ್ನ ಕಳಿಸ್ಲಿಲ್ಲ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕಳಿಸಿಲ್ಲ, ಸೋತರು. ಸೊ ನೆಕ್ಸ್ಟ್ ಅವ್ರು ಎಲೆಕ್ಟ್ ಆಗಿದ್ದೆಲ್ಲಿ ಅಂತಂದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಪಶ್ಚಿಮ ಬಂಗಾಳದ ಜೈಸೂರ್ ಮತ್ತು ಕುಲ್ನಾ ಅಂತ 2 ಪ್ರದೇಶಗಳು. ಅಲ್ಲಿ ಜೋಗೇಂದ್ರನಾಥ್ ಮಂಡಲ್ ಅವರ
ಬೆಂಬಲ ತಗೊಂಡು ಮುಸ್ಲಿಂ ಲೀಗ್ನ ಒಂದಷ್ಟು ಜನ ಎಮ್ ಎಲ್ ಸಿಗಳು ವೋಟ್ ಹಾಕಿದ್ರು, ಅಲ್ಲಿ ಗೆದ್ಕೊಂಡು ಬರ್ತಾರೆ. ಗೆದ್ಕೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರ್ತಾರೆ. ನಿಮ್ಗೆ ಗೊತ್ತಿದೆ 1947ರಲ್ಲಿ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯಿತು. ಡಿವೈಡ್ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ರಲ್ಲ, ಆ ಇಡೀ ಪ್ರದೇಶ ಪಾಕಿಸ್ತಾನಕ್ಕೆ ಕೊಟ್ಟೋಗುತ್ತೆ, ಪೂರ್ವ ಪಾಕಿಸ್ತಾನಕ್ಕೆ. ಮಂಡಲ್ ಅವರಲ್ಲ, ಜೋಗಿನಾಥ್ ಮಂಡಲ್ ಅವರು ಆ ಕಡೆ ಹೋಗ್ಬಿಡ್ತಾರೆ. ಸೊ ಈಗ ಪಾಕಿಸ್ತಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋಗ್ಬೇಕು ಬಾಬಾ ಸಾಹೇಬರು. ಆದರೆ ಶೋಷಿತ ವರ್ಗಗಳು ಭಾರತದಲ್ಲಿದ್ದಾರೆ. ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ ಒಂದು ಅಚಾನಕ್ ನಡೆದಿದೆ. ರಿಸೈನ್ ಮಾಡಿ ಮತ್ತೆ ಜುಲೈ 47ರಲ್ಲಿ ಪೂನಾ ಒಂದು ಸಾಮಾನ್ಯ ಕ್ಷೇತ್ರ, ಡಾಕ್ಟರ್ ಜೈಕರನ್ ಅವರಲ್ಲಿ ರಾಜೀನಾಮೆ ಕೊಟ್ಟಿರ್ತಾರೆ. ಅಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಹೇಗದು? ಇದು ಪಜಲ್ ನನಗೆ. 46ರಲ್ಲಿ ಸೋತವರು, ಅದೇ ವರ್ಷ ಪಾಕಿಸ್ತಾನಕ್ಕೆ ಹೋಯ್ತು ಅವ್ರು ಗೆದ್ದಂಥ ಪ್ರದೇಶ ಪಶ್ಚಿಮ ಬಂಗಾಳದ್ದು. 47 ಜುಲೈನಲ್ಲಿ ಪೂನಾದಿಂದ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಇದನ್ನ ಕ್ಲೈಮ್ ಮಾಡ್ಕೋತಾ ಇದ್ದಾರೆ ಕಾಂಗ್ರೆಸ್ನವರು, ನಾವು ಆಯ್ಕೆ ಮಾಡಿದ್ದು ಅಂತ. ನನಗನ್ಸುತ್ತೆ, ನನ್ನ ರೀಡಿಂಗ್, ಪಶ್ಚಿಮ ಬಂಗಾಳದಲ್ಲಿ ಸೀಟ್ ಕಳ್ಕೊಂಡ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ಗೆ ಹೋಗ್ತಾರೆ. ಬ್ರಿಟಿಷರ ಜೊತೆಗೆ ಒಳ್ಳೆಯ ಸಂಬಂಧ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆಂತಂದರೆ ಅವರು 1942ರಿಂದ 46ರವರೆಗೆ ಬ್ರಿಟಿಷ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗಿದ್ದರು. ಅಂದರೆ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದರು ಅವರು, ಬ್ರಿಟಿಷ್ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ. ಆ್ಯಂಡ್ ಈ ವಾಸ್ ಎ ವೆರಿ ಪವರ್ಫುಲ್ ಮಿನಿಸ್ಟರ್ ಮೆಂಬರಲ್ಲಿ. ನೀರಾವರಿ, PWD ಮತ್ತು ಪವರ್ 3 ಇಲಾಖೆಗಳನ್ನು ನೋಡಿಕೊಂಡವರು. ಆ 3 ಇಲಾಖೆಗಳಲ್ಲಿ ಇವತ್ತು ಸ್ವತಂತ್ರ ಭಾರತನೂ ಅಚೀವ್ ಮಾಡೋಕ್ಕಾಗದೇ ಇರೋಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಬಾಬಾ ಸಾಹೇಬರು. ಇವತ್ತೇನು ಲೇಬರ್ ಲಾಸ್ ಅಂತ ನೋಡ್ತಾ ಇದ್ದೀವಿ, ಅದೆಲ್ಲ ಬಾಬಾ ಸಾಹೇಬರು ತಂದಿದ್ದು. ಇವತ್ತೇನು ಎಲೆಕ್ಟ್ರಿಸಿಟಿನಲ್ಲಿ ಗ್ರಿಡ್ ಸಿಸ್ಟಮ್ ಅಂತ ಮಾತಾಡ್ತೀವಿ ನಾವು, ಆ ಗ್ರಿಡ್ ಸಿಸ್ಟಮ್ ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಕ್ರಾನಂಗಲ್, ಹಿರಾಕುಡ್ ಡ್ಯಾಮ್ ರಚನೆ ಆಗಿದ್ದು ಬಾಬಾ ಸಾಹೇಬ್ರ ಕಾಲದಲ್ಲಿ. ಸೊ ಇಷ್ಟೆಲ್ಲ ಸಾಧನೆ ಮಾಡಿ ಈ ವಾಸ್ ಟ್ರೀಟೆಡ್ ಆಸ್ ಎ ವೆರಿ ಎಫೆಕ್ಟಿವ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟರ್. ಈ ಬ್ಯಾಕ್ಗ್ರೌಂಡಲ್ಲಿ ಬ್ರಿಟಿಷರ ಮೇಲೆ ಒತ್ತಡ ತಂದು ಕಾಂಗ್ರೆಸ್ನವ್ರಿಗೆ ಅನಿವಾರ್ಯವಾಗಿ ಬ್ರಿಟಿಷರ ಒತ್ತಡಕ್ಕೆ ಮಣಿದು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಪೂನಾದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡೋ ಸಂದರ್ಭ ಬಂದಿದೆ ಅಂತಕ್ಕಂಥದ್ದು ನನ್ನ ರೀಡಿಂಗ್. ಸೊ ಹೀಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋದರು. ಆಮೇಲೆ ಜುಲೈ 1947ರಲ್ಲಿ ಲಾ ಮಿನಿಸ್ಟರ್ ಆದರು, ಫಸ್ಟ್ ಲಾ ಮಿನಿಸ್ಟರ್. ಆಗಸ್ಟ್ 1947ರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆದರು. ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಬಟ್ ಲಾ ಮಿನಿಸ್ಟರ್ ಮಾಡಿದ್ರಲ್ವಾ ಕಾಂಗ್ರೆಸ್ ಅವರು? ಮಾಡಿದ್ರು. ಮುಂದಕ್ಕೆ ಹೇಳ್ತೀನಿ ಲಾ ಮಿನಿಸ್ಟರ್ ಆಗಿ ಏನು ಪರ್ಫಾರ್ಮ್ ಮಾಡಿದ್ರು ಅಂತ, ಆಯಿತಾ. ಹೀಗೆ ಸ್ವತಂತ್ರ ಪೂರ್ವದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬರೋ ಅಂತಹ ಇಷ್ಟೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಯಾಕೆ ಬಂದಿದ್ದಾರೆ ಅಂತಂದರೆ, 1935ರ ಕಾಯ್ದೆನಲ್ಲಿ ಬ್ರಿಟಿಷ್ ಸರ್ಕಾರ ಈ ಶೋಷಿತ ವರ್ಗಗಳಿಗೆ ಏನೇನು ಸವಲತ್ತುಗಳನ್ನ ಕೊಟ್ಟಿದ್ರು ಅದನ್ನು ಹೊಸ ಸಂವಿಧಾನದಲ್ಲಿ ಅಳವಡಿಸ್ಬೇಕಾಗಿತ್ತು. ಅದನ್ನು ಅಲ್ಲಿ ಅಳವಡಿಸ್ಬೇಕು ಅಂತಂದರೆ ನಾನೇ ಹೋಗಬೇಕು. ಸೊ ಹಾಗಾಗಿ ಇಷ್ಟೆಲ್ಲ ಸ್ಟ್ರಾಟಜಿ ಮಾಡಿ ಬಾಬಾ ಸಾಹೇಬರು ಹೋದರು. 1950 ಸಂವಿಧಾನ ಬಂತು, ಸಂವಿಧಾನ ಜಾರಿ ಆಯಿತು. ಇಂಟ್ರೆಸ್ಟಿಂಗ್ ಅಂತಂದರೆ, ಸಂವಿಧಾನವನ್ನು ಜಾರಿ ಮಾಡಿದಂಥ ಮನುಷ್ಯ 1951ರಲ್ಲಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ. ಏನಕ್ಕೆ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡೋದಕ್ಕೆ 4 ಕಾರಣಗಳಿದೆ. ಒಂದು, ಹಿಂದೂ ಕೋಡ್ ಬಿಲ್ ತರಬೇಕು ಅಂತ. ಯಾಕೆ ಹಿಂದೂ ಕೋಡ್ ಬಿಲ್ಲನ್ನು ಯಾಕೆ ತರಬೇಕು ಅಂತಂದರೆ, ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಮಾನ ಹಕ್ಕು ಬಾಧ್ಯತೆಗಳನ್ನ ಕೊಡಬೇಕು. ಇಲ್ಲ ಅಂತಂದರೆ ಸಂವಿಧಾನದ ಅನುಚ್ಛೇದ 15 ಉಲ್ಲಂಘನೆ ಆಗುತ್ತೆ. ರೈಟ್ ಟು ಈಕ್ವಾಲಿಟಿ ಇದೆಯಲ್ಲ, ಅದು ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಹಿಂದೂ ಕೋಡ್ ಬಿಲ್ಲನ್ನು ತರಬೇಕು ಅಂತ ಹೇಳಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡಿಸ್ತಾರೆ. ಕಾಂಗ್ರೆಸ್ ಒಪ್ಪಲಿಲ್ಲ, ಅದಕ್ಕೆ ಒಪ್ಪಲಿಲ್ಲ. ಹಿಂದೂ ಕೋಡ್ ಬಿಲ್ ಸೋತೋಯ್ತು ಪಾರ್ಲಿಮೆಂಟ್. ಮತ್ತೆ ಕಾಂಗ್ರೆಸ್ ನಾವು ಮಹಿಳೆಯರ ಪರ ಅಂತ ಹೇಳ್ತಾರೆ. ಎಲ್ಲಿ ಮಹಿಳೆಯರ ಪರ? ಮಹಿಳೆಯರ ಪರ ಅನ್ನೋದನ್ನ ನೀವು ಪಾಲಿಸಿನಲ್ಲಿ ತೋರಿಸ್ಬೇಕು. ಹಿಂದೂ ಕೋಡ್ ಬಿಲ್ ಬಿದ್ದೋಯ್ತು. ಇದು ಒಂದು ಕಾರಣ. ಎರಡನೇ ಕಾರಣ ಏನು ಅಂತಂದ್ರೆ, ಹಿಂದುಳಿದ ವರ್ಗಗಳ ಹಿತಾಸಕ್ತಿಯನ್ನ ಕಾಂಗ್ರೆಸ್ ಸರ್ಕಾರ ಕಾಪಾಡ್ತಾ ಇಲ್ಲ. ಈಗ ಎಸ್ ಸಿ ಎಸ್ ಟಿಗಳ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಸೆನ್ಸಸ್ ಇದೆ. ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಮಾರ್ಗ ಎಲ್ಲಿದೆ? ಇಲ್ಲ. ಸಂವಿಧಾನದಲ್ಲಿ ಅನುಚ್ಛೇದ 340 ಸೇರಿಸಿದ್ದಾರೆ ಬಾಬಾ ಸಾಹೇಬರು. 340 ಏನು ಅಂತಂದರೆ, ಎಸ್ ಟಿಗಳಷ್ಟೇ ಶೋಷಣೆಗೊಳಗಾಗಿರ್ತಕ್ಕಂಥ ಇತರೆ ಹಿಂದುಳಿದ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅವ್ರಿಗೂ ಕೂಡ ಸಾರ್ವಜನಿಕ ವಲಯದಲ್ಲಿ ಮೀಸಲಾತಿ ಸಿಕ್ಕಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಾದ, ಒಂದು ಒತ್ತಾಯ. ಇದನ್ನು ಕೂಡ ನೆಹರು ಪರಿಗಣಿಸಲ್ಲ. 3 ಸಾರಿ ಕ್ಯಾಬಿನೆಟ್ ಮುಂದೆ ತರ್ತಾರೆ, 3 ಸಾರಿನೂ ರಿಜೆಕ್ಟ್ ಮಾಡ್ತಾರೆ. ಇದು ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಲಾ ಮಿನಿಸ್ಟರ್ ಅನ್ನೋದು ಪಾಲಿಸಿ ಮೇಕಿಂಗ್ ಮಿನಿಸ್ಟ್ರಿ ಅಲ್ಲ. ಅದು ಸರ್ಕಾರಕ್ಕೆ
ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು. ನಾನು ಎಕನಾಮಿಕ್ ಸ್ಟೂಡೆಂಟು, ಈ ದೇಶದ ಅರ್ಥವ್ಯವಸ್ಥೆಯನ್ನು ಬದಲಾಯಿಸಬೇಕಾದ್ರೆ ಪ್ಲಾನಿಂಗ್ ಮಾಡಬೇಕು. ಹಂಗಾಗಿ ನನಗೆ ಪ್ಲಾನಿಂಗ್ ಮಿನಿಸ್ಟರ್ ಕೊಡುವಂತ ನೆಹರುಗೆ ಕೇಳಿರ್ತಾರೆ, ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ತಾರೆ, ಪ್ಲಾನಿಂಗ್ ಮಿನಿಸ್ಟರ್ ಕೊಡಲ್ಲ. ಇದು 3ನೇ ಕಾರಣ. 4ನೇ ಕಾರಣ ಏನು ಅಂತಂದ್ರೆ ಜಮ್ಮು ಕಾಶ್ಮೀರ ಸಮಸ್ಯೆ. ಜಮ್ಮು ಕಾಶ್ಮೀರದ ಸಮಸ್ಯೆ ಭಾರತವನ್ನ ಶಾಶ್ವತವಾಗಿ ಕಾಡುವಂತ ಸಮಸ್ಯೆ ಆಗುತ್ತೆ. ಇದಕ್ಕೊಂದು ಪರಿಹಾರ ಕಂಡಿಡಿರಿ. ಇದೊಂದೇ ಕಾರಣಕ್ಕೋಸ್ಕರ ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಕೆಡುತ್ತೆ. ಇದಕ್ಕೊಂದು ಪರಿಹಾರ ಹೇಳಿದ್ರು ಅಂಬೇಡ್ಕರ್. ಹೌದು, ಇದಕ್ಕೊಂದು ಪರಿಹಾರ ಹುಡುಕಬೇಕು ಅಂತ ಕೇಳಿದ್ರು. ಅದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇದ್ರ ಜೊತೆಗೆ ನೆಹರು ಸರ್ಕಾರ ಮುಸ್ಲಿಮರಿಗೆ ಕೊಡುವಷ್ಟು ಇಂಟ್ರೆಸ್ಟ್ ಅನ್ನ SC/ST ಗಳಿಗೆ ಕೊಡ್ತಾ ಇಲ್ಲ. ಮುಸ್ಲಿಮರಿಗೆ ಇಂಟ್ರೆಸ್ಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ಅವ್ರಿಗಿಂತಲೂ ಶೋಷಣೆಗೊಳಗಾಗಿರ್ತಕ್ಕಂಥವ್ರು SC/STಗಳು, ಅಸ್ಪೃಶ್ಯರು, ಅವರ ಆರ್ಥಿಕ ಅಭಿವೃದ್ಧಿಗೆ, ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಕಾಳಜಿ ವಹಿಸ್ತಾ ಇಲ್ಲ. ಇದೆಲ್ಲ ರೆಕಾರ್ಡ್ ಆಗಿದೆ, ಆನ್ ರೆಕಾರ್ಡ್ ಇಟ್ ಇಸ್. ಇದು ಪಾರ್ಲಿಮೆಂಟ್ ಒಳಗಡೆ ಬಾಬಾ ಸಾಹೇಬರು ನಾನು ಯಾಕೆ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ರಿಸೈನ್ ಮಾಡಿ ಬಂದಿರೋದು. ಇಟ್ ಈಸ್ ಆಲ್ ದೇರ್ ಆನ್ ರೆಕಾರ್ಡ್. ಸೊ ಇಷ್ಟೆಲ್ಲ ಕಾರಣಗಳಿಗೋಸ್ಕರ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಆಚೆ ಬಂದರು. ಈ ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆಯನ್ನು ನೆಹರು ಸರಿಯಾಗಿ ಬಗೆಹರಿಸಬೇಕು ಅಥವಾ ಭಾರತ ಸರ್ಕಾರ ಸರಿಯಾಗಿ ಬಗೆಹರಿಸಬೇಕಿತ್ತು, ಬಗೆಹರಿಸಲಿಲ್ಲ. ಹಾಗಾಗಿ ನಾನು ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ ಅಂತಂದರೆ ಅವ್ರು ಹೇಳಿದ ಒಂದು 5-6 ಪಾಯಿಂಟ್ಗಳಲ್ಲಿ ನಾನು ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಒಂದು. ಅದನ್ನು ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಆ ಸಮಸ್ಯೆಗೆ ಒಂದು ಪರಿಹಾರ ತಗೊಳ್ಳೋದು ಒಂದು ಹೆಜ್ಜೆ ಮುಂದೆ ಹೋದಾಗೆ ನಮಗೆ ಅನಿಸುತ್ತೆ. ಅದು ನೀವು ಹೇಗೆ? ಡೆಫಿನೆಟ್ಲಿ ಸುಮಾರು 70-75 ವರ್ಷಗಳ ಕಾಲ ಯಾರೂ ಕೈ ಹಾಕದೆ ಕತ್ತಲಲ್ಲಿದ್ದಂಥ ಈ ಆರ್ಟಿಕಲ್ 370 ಇದೆಯಲ್ಲ, ಅದನ್ನು ರದ್ದು ಮಾಡೋದ್ರ ಮೂಲಕ ಜಮ್ಮು ಕಾಶ್ಮೀರನೂ ಭಾರತದ ಒಂದು ಭಾಗ ಅಂತ ಹೇಳೋ ಅಂತಹ ದಿಟ್ಟ ನಿರ್ಧಾರವನ್ನು ನರೇಂದ್ರ ಮೋದಿಯವರು ತಗೊಂಡಿದ್ದಾರೆ. ಈಗ ನೀವು ಗಮನಿಸಿ, ಮೊನ್ನೆ ಚುನಾವಣೆ ನಡೆದಿದೆ. ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಿದೆ. ಮೋರ್ ದೆನ್ 56% ವೋಟ್ ಬಂದಿದೆ, ವೋಟ್ ಹಾಕಿದ್ದಾರೆ ಜನ. ಅಂದರೆ ಪೀಪಲ್ ಆರ್ ಫಾರ್ ಡೆಮಾಕ್ರಸಿ. ಆಯಿತಾ? ಈಗ ಫಾರೂಕ್ ಅಬ್ದುಲ್ಲಾ ಅವರ ಮಗ ಒಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಪ್ರಮಾಣ ವಚನ ತಗೊಂಡಿದ್ದನ್ನು ಕೇಳಿಸ್ಕೊಂಡಿದ್ದೀರಾ? ಯೂಟ್ಯೂಬಲ್ಲಿದೆ, ಕೇಳಿಸ್ಕೊಳ್ಳಿ. ಪ್ರಮಾಣ ವಚನ ತಗೊಳ್ಳುವಾಗ ಭಾರತದ ಸಂವಿಧಾನದ ಅಡಿಯಲ್ಲಿ ನಾನು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಹಿಂದೆ 10 ವರ್ಷದಿಂದ ಪ್ರಮಾಣ ವಚನ ತಗೊಂಡಿರೋದು ಯೂಟ್ಯೂಬಲ್ಲಿದೆ ನೋಡಿ. ಆವಾಗ ಏನು ಹೇಳ್ತಾರೆ ಅಂದರೆ, ಈ ರಾಜ್ಯದ ಸಂವಿಧಾನದ ಮೇಲೆ ಆಣೆ ಮಾಡಿ ನಾನು ಪ್ರಮಾಣ ವಚನ ತಗೊಳ್ತೀನಿ ಅಂತ ಹೇಳ್ತಾರೆ. ಪ್ರತ್ಯೇಕ ಸಂವಿಧಾನ ಇತ್ತು, ಆಯಿತಾ? ಇವತ್ತು ಭಾರತದ ಭಾಗ ಆಗಿ ಬಂದಿದೆ. ಅದರ ಪರಿಣಾಮ ಏನು ಅಂತಂದರೆ, ಹಳೆಯ ವೈಭವ ಇದೆಯಲ್ಲ, ಜಮ್ಮು ಕಾಶ್ಮೀರದ್ದು ಹಳೆಯ ವೈಭವ, ಟೂರಿಸ್ಟ್ ಸ್ಪಾಟ್ ಇದೆಯಲ್ಲ, ಅದು ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬರ್ತಾ ಇದೆ. ಇದನ್ನು ಪ್ರತ್ಯೇಕ ಮಾಡಬಾರ್ದು, ಆರ್ಟಿಕಲ್ 370ಯ ವಿಶೇಷ ಸ್ಥಾನಮಾನವನ್ನು ಕೊಡಬಾರ್ದು, ಅದಕ್ಕೆ ನಾನು ಒಪ್ಪಿಗೆ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದಾರೆ. ಅದನ್ನು ನಿಮಗೆ ಓದಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಿಸ್ಟರ್ ಅಬ್ದುಲ್ಲಾ, you want that India should defend Kashmir. Mr. Abdullah, you want that India should defend Kashmir. You wish India should protect your borders. She should build roads in your area. She should supply food grains. And Kashmir should get equal status as India. But you don't want India and any citizens of India to have any rights in Kashmir. And government of India should have only limited powers. To give consent to this proposal would be a treacherous thing against the interest of India, and I as law minister of India will never do. I cannot betray the interest of my country. ಏನು ಕ್ಲಾರಿಟಿ ಆಫ್ ಥಾಟ್ಸ್. ಇದು ಬಾಬಾ ಸಾಹೇಬ್ರ ದೇಶಪ್ರೇಮ. ಈ ಕನಸಿದೆಯಲ್ಲ ಬಾಬಾ ಸಾಹೇಬ್ರ, ಈ ಕನಸು ಇದನ್ನು ಸಾಕಾರಗೊಳಿಸಿದ್ದು ನರೇಂದ್ರ ಮೋದಿ, BJP ಸರ್ಕಾರ. 370 ರದ್ದಾಗೋವರೆಗೂ ರಿಸರ್ವೇಷನ್ ಇರಲಿಲ್ಲ ಅಲ್ಲಿ. ಈಗ SC/STಗಳಿಗೆ ರಿಸರ್ವೇಷನ್ ಬಂದಿದೆ. ಮತ್ತು ಅಲ್ಲಿ ಯಾವುದೇ ವಿಮೆನ್ ಕಮಿಷನ್ ಯಾವುದು ಏನೂ ಇರಲಿ. ಸೊ ದಿಸ್ ಈಸ್ ವಾಟ್ ಈಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾಂಗ್ರೆಸ್ನವರು ದೊಡ್ಡದಾಗಿ ಹೇಳ್ಕೊತಾರಲ್ಲ, ಸಂವಿಧಾನ ರಚನಾ ಸಮಿತಿಗೆ ನಾವೇ ಕಳಿಸಿದ್ದು ಅಂಬೇಡ್ಕರ್ ಅವ್ರನ್ನ, ನೆಹರು, ಗಾಂಧಿ ಇವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಕಳಿಸಿದ್ದು ಅಂತ. ನನಗೆ ಅದರ ಮೇಲೆ ಸಾಕಷ್ಟು ಸಂಶಯಗಳಿದೆ. ಯಾಕೆ ಸಂಶಯ ಇದೆ ಅಂತಂದರೆ, 1946ರಲ್ಲಿ ಸೋಲಿಸಿದ್ರು, 47ರಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಸಂವಿಧಾನ ಬಂದ ಮೇಲೆ ಇದೆಲ್ಲವನ್ನ ಜಾರಿ ಮಾಡಿ ಅಂತ ಕೇಳಿದಾಗ ಮಾಡಿಲ್ಲ. ಈಗ 2ನೇ ಪಾರ್ಟು ಕಾಂಗ್ರೆಸ್ನವ್ರು ಮಾಡಿರೋ ಮೋಸ ಏನು ಅಂತಂದರೆ, ಸ್ವತಂತ್ರ ಬಂದ ಮೇಲೆ ಸಾರ್ವತ್ರಿಕ ಚುನಾವಣೆ ಆಯಿತು. 1952 ಮೊದಲನೇ ಚುನಾವಣೆಯಲ್ಲಿ ಯಾರು ಹೋಗ್ಬೇಕಿತ್ತು ಪಾರ್ಲಿಮೆಂಟ್ಗೆ ಗೆದ್ದು? ಅಂಬೇಡ್ಕರ್ ಅವ್ರು ಹೋಗ್ಬೇಕು. ಸಂವಿಧಾನದ ಪಿತಾಮಹ ಯಾರು ಸಂವಿಧಾನ ರಚಿಸಿದ್ರೆ ಅವ್ರು ಹೋಗ್ಬೇಕಾಗಿತ್ತಲ್ವಾ? ನೆಹರು ಬಾಂಬೆಗೆ 2 ಸಾರಿ ಚುನಾವಣಾ ಕ್ಯಾಂಪೇನ್ ಮಾಡಿ ಸೋಲ್ಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ 15,000. ಏನಕ್ಕೆ ಅಷ್ಟು ಸಿಟ್ಟು? ಅವ್ರು ಬರಬಾರ್ದಷ್ಟೇ.
ಅವ್ರು ಬಂದರೆ ನಮ್ಮ ಬಂಡವಾಳ ಗೊತ್ತಾಗೋಗುತ್ತೆ ಅಂತ. ಕಾಂಗ್ರೆಸ್ನ ಬುದ್ಧಿಜೀವಿಗಳು ದೊಡ್ಡವರು, ದೊಡ್ಡ ದೊಡ್ಡ ಮನುಷ್ಯರು ಅಂದ್ಕೊಂಡಿದ್ದಾರಲ್ಲ, ಇವ್ರದ್ದೆಲ್ಲ ಬಂಡವಾಳ ಗೊತ್ತಾಗುತ್ತೆ. ಯಾರ ವಿರುದ್ಧ ಅಂಬೇಡ್ಕರ್ ಸೋತರು? ಕಜ್ರೋಳ್ಕರ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಸಿಸ್ಟೆಂಟ್ ಆಗಿದ್ದವನು, ಅವನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಬಾಬಾ ಸಾಹೇಬ್ರನ್ನ ಸೋಲ್ಸಿದ್ರು. ನಂತರ ಅವಮಾನ ಮಾಡ್ಬೇಕಂತಾನೆ ಮಾಡಿಲ್ಲ. ಡೆಫಿನೆಟ್ಲಿ. ಎಂಥ ಅವಮಾನ ಅಂತಂದ್ರೆ 1960ರಲ್ಲಿ ಕಜ್ರೋಳ್ಕರ್ಗೆ ಪದ್ಮಭೂಷಣ ಕೊಡ್ತಾರೆ. ಏನ್ ಸಾಧನೆಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲ್ಸಿದ್ನಲ್ಲ ದೊಡ್ಡ ಮನುಷ್ಯ ಅಂತ. ಇದೆಲ್ಲ ಏನು ಉದ್ದೇಶ? ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಬೇಕು ಅಂತ ತಾನೇ ಇದೆಲ್ಲ ಮಾಡಿರೋದು. ಈಗ ಅವರು ಕಜ್ರೋಳ್ಕರ್ ಜೀವನದಲ್ಲಿ ಬೇರೆ ಏನು ಅವ್ರದ್ದು ಅಚೀವ್ಮೆಂಟ್ ಅಂತ ಇಲ್ಲ. ಏನು ಅಚೀವ್ಮೆಂಟು? 2 ಸರಿ MP ಆಗಿದ್ರು ಅಷ್ಟೇ. ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್? ನನಗೆ ಗೊತ್ತಿಲ್ಲಪ್ಪ, ಯಾರಾದರೂ ಬುದ್ಧಿಜೀವಿಗಳು ಹೇಳ್ಬೇಕು ಅದನ್ನು, ನನಗೆ ಗೊತ್ತಿಲ್ಲ. 1960ರಲ್ಲಿ ಪದ್ಮಭೂಷಣ ಅವ್ರಿಗೆ. ಇದು ಒಂದನೇದು, ಆಫ್ಟರ್ ಇಂಡಿಪೆಂಡೆನ್ಸ್, ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್. ಎರಡನೇದೇನು ಅಂತಂದರೆ 1953ರಲ್ಲಿ ಭಂಡಾರ ಅಂತ ಒಂದು ಬೈ ಎಲೆಕ್ಷನ್ ನಡೆಯುತ್ತೆ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಉಪಚುನಾವಣೆ. ಆ ಚುನಾವಣೆನಲ್ಲೂ ಬಾಬಾ ಸಾಹೇಬ್ರನ್ನ ಸೋಲ್ಸಿದ್ರು. ಎರಡನೇ ಸರಿ ಸೋಲ್ಸಿದ್ರು. ಅದು 2ನೇ ಸರಿ ಅಂತೂ 3ನೇ ಸ್ಥಾನಕ್ಕೆ ಕೊಟ್ಟಿದ್ರು. 52ರ ಚುನಾವಣೆಯಲ್ಲಿ 2nd ಪ್ಲೇಸ್, 53ರ ಬೈ ಎಲೆಕ್ಷನಲ್ಲಿ 3rd ಪ್ಲೇಸ್ಗೆ ಹೋದರು. ಇಷ್ಟೆಲ್ಲ ನೋವನ್ನು ಅನುಭವಿಸಿ 1956 ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬರು, ನೀವು ಹೇಳಿ, ಒಬ್ಬ ಮನುಷ್ಯ, ನಮ್ಮ ಭಾರತೀಯ ಪರಂಪರೆ ಏನು ಅಂತಂದರೆ, ಒಬ್ಬ ಮನುಷ್ಯ ಬದುಕಿರುವಾಗ ವಿರೋಧ ಮಾಡ್ತೀವಿ, ಟೀಕೆ ಮಾಡ್ತೀವಿ, ಆದರೆ ಸತ್ತಾಗ ಗೌರವಿಸ್ತೀವಿ ಅಲ್ವಾ? ಅದು ನಮ್ಮ ಸಂಸ್ಕೃತಿ. ಕಾಂಗ್ರೆಸ್ ಸಂಸ್ಕೃತಿ ಏನು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಾಗ ಸಂವಿಧಾನ ಶಿಲ್ಪಿಗೆ ದೆಹಲಿನಲ್ಲಿ ಶವ ಸಂಸ್ಕಾರ ಮಾಡ್ಲಿಕ್ಕೆ ಜಾಗ ಕೊಟ್ಟಿಲ್ಲ ಇವರು. ಏನು ಕಾರಣ ಹೇಳ್ತಾರೆ? ಏನು ಕಾರಣ ಹೇಳ್ತಾರೆ? ಒಬ್ಬ ಅಸ್ಪೃಶ್ಯನ್ಗೆ ಡೆಲ್ಲಿನಲ್ಲಿ ಶವ ಸಂಸ್ಕಾರ ಮಾಡೋದ? ಅದೇನಿದ್ರು ಗಾಂಧಿ, ನೆಹರು ಇವ್ರಿಗೆ. ಇದಕ್ಕಿಂತ ದೊಡ್ಡ ಅಸ್ಪೃಶ್ಯತೆ ಯಾವುದಿದೆ ಹೇಳಿ? ಮಾಡ್ಬೋದಾ ಇದನ್ನು? ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ. ಕೊನೆಗೆ ಪಾರ್ಥಿವ ಶರೀರವನ್ನು ಬಾಂಬೆಗೆ ತಗೊಬಂದಿದ್ದು. ಬಾಂಬೆನಲ್ಲಿ ಶವ ಸಂಸ್ಕಾರ ಮಾಡಿದ್ದು ಎಲ್ಲಿ ಗೊತ್ತಾ? ಸಮುದ್ರದ ದಡದಲ್ಲಿ. ಸಮುದ್ರದ ದಡ ಬರೇಲ್ ಗ್ರೌಂಡ್ ಅಲ್ಲ, ಯಾರನ್ನು ಬೇಕಾದರೂ ಶವ ಸಂಸ್ಕಾರ ಮಾಡುವಂಥ ಜಾಗ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶವ ಸಂಸ್ಕಾರ ಆಗಿದ್ದು. ಎಲ್ಲಿ ಶವ ಸಂಸ್ಕಾರ ಆಯಿತೋ ಅದನ್ನು ಮಹಾರಾಷ್ಟ್ರದ ದಲಿತ ಸಂಘಟನೆಗಳೆಲ್ಲ ಸೇರಿ ಅದನ್ನು ಈಗ ಚೈತ್ಯ ಭೂಮಿ ಅಂತ ಮಾಡಿದ್ದಾರೆ. ಇಷ್ಟೆಲ್ಲ ಅವಮಾನ ಮಾಡಿದ್ರು. ಇಷ್ಟೆಲ್ಲ ಮಾಡಿನೂ ಭಾಷಣದಲ್ಲಿ ಒಂದು ಲೈನಲ್ಲಿ 10 ಸಲ ಅಂಬೇಡ್ಕರ್ ಅಂತಾರಲ್ಲ, ಅದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಅದು ಬಾಬಾ ಸಾಹೇಬ್ರ ಹೆಸರು ಹೇಳಿದ್ರೆ ದಲಿತರು ಓಟ್ ಹಾಕ್ತಾರೆ. ಆದರೆ ಬಾಬಾ ಸಾಹೇಬ್ರಿಗೆ ಮಾಡಿರೋ ದ್ರೋಹ ನೋಡಿ. ಇನ್ನು ಇಂಟ್ರೆಸ್ಟಿಂಗು, ನೆಹರು, ಇಂದಿರಾ, ರಾಜೀವ್ ಗಾಂಧಿ ಈ 3 ಜನ ಪ್ರಧಾನಮಂತ್ರಿಗಳು ಬದುಕಿರುವಾಗಲೇ ಭಾರತ ರತ್ನ ಅವ್ರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಅಂತ ಇವ್ರು ಯಾರಿಗೂ ಅನಿಸಿಲ್ಲ. ಭಾರತ ರತ್ನ ಕೊಟ್ಟಿದ್ದು ಯಾವಾಗ? 1990. ಯಾರು ಕೊಟ್ಟಿದ್ದು? ಒಂದು ಕಾಂಗ್ರೆಸ್ಸೇತರ ಸರ್ಕಾರ ಬಂದು, VP ಸಿಂಗ್ ನೇತೃತ್ವದ ಸರ್ಕಾರ. ಆ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ, ಬಹುಜನ್ ಸಮಾಜ್ ಪಾರ್ಟಿ ಬೆಂಬಲ. ಈ 2 ಪಕ್ಷಗಳ ಒತ್ತಡಕ್ಕೆ VP ಸಿಂಗ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದು. ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಹಾಕಿದ್ದು. ಪಾರ್ಲಿಮೆಂಟ್ ಅಲ್ಲೂ ಅಲ್ಲಿವರೆಗೆ ಅಂಬೇಡ್ಕರ್ ಫೋಟೋ ಇಲ್ಲ. ಈ ಕಾಂಗ್ರೆಸ್ ಅನ್ನ ನೀವು ಹೇಳಿ, ನಾವು ಅಂಬೇಡ್ಕರ್ ಪರ ಅನ್ಬೋದಾ? ಮತ್ತೆ ಯಾಕೆ ಅಸ್ಪೃಶ್ಯರು ಕಾಂಗ್ರೆಸ್ ಪರ ಇದ್ದಾರೆ? ದೇ ಹ್ಯಾವ್ ಬಿಲ್ಟ್ ಅಪ್ ಎ ರಾಂಗ್ ನೆರೇಟಿವ್. ನಾವು ನಿಮ್ ಪರ ಅಂತ ಹೇಳಿ ರಾಂಗ್ ನೆರೇಟಿವ್ ಅಷ್ಟೇ, ರಾಂಗ್ ಪರ್ಸೆಪ್ಷನ್. ಆ ತಪ್ಪು ಗ್ರಹಿಕೆಗೆ ಬಿದೋಗಿದ್ದೀವಿ ನಾವು. ದೀಸ್ ಆರ್ ಆಲ್ ನೇಕೆಡ್ ಟ್ರೂತ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಾಗ ಮತ್ತು ಸತ್ತ ಮೇಲೆ ಅವಮಾನ ಮಾಡಿದ್ದು ಕಾಂಗ್ರೆಸ್. ಹಂಗಾಗಿ ಬಾಬಾ ಸಾಹೇಬರು ಕಾಂಗ್ರೆಸ್ ವಿರೋಧಿ. ಇನ್ನ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ, ಜನವರಿ 26, 1950 ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ತಾರೆ ಬಾಬಾ ಸಾಹೇಬರು. ಭಾಷಣ ಮಾಡ್ತಾ, ಇವತ್ತಿಂದ ನಾವು ಭಾರತೀಯರಾದ ನಾವು ಒಂದು ಹೊಸ ಜೀವನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ನಮಗೆ ರಾಜಕೀಯ ಸಮಾನತೆ ಬಂದಿದೆ. ರಾಜಕೀಯ ಸಮಾನತೆ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಓಟಿಗೆ ಒಂದು ಮೌಲ್ಯ. ರಾಷ್ಟ್ರಪತಿಗೂ ಒಂದೇ ಓಟು, ಕೂಲಿಕಾರನಿಗೂ ಒಂದೇ ಓಟು. ಸೊ ರಾಜಕೀಯ ಸಮಾನತೆ ಬಂದಿದೆ. ಸಾಮಾಜಿಕ ಆರ್ಥಿಕ ಅಸಮಾನತೆ ಇನ್ನೂ ಇದೆ. ಆದಷ್ಟು ಬೇಗ ಈ ಅಸಮಾನತೆಯನ್ನು ಹೋಗ್ಲಾಡಿಸ್ಲಿಲ್ಲ ಅಂದರೆ ನಿಮ್ಮ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ, ಅದು ನಾಶ ಆಗುತ್ತೆ ಅನ್ನೋ ಮಾತು ಹೇಳಿದ್ರು. ಅದನ್ನು ಹೇಳಿ ಹೊರಗಡೆಗೆ ಬಂದು ಪ್ರೆಸ್ಸಲ್ಲಿ ಮಾತಾಡಿದ ಮಾತು ಇಂಟ್ರೆಸ್ಟಿಂಗ್. ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಈ ಸಂವಿಧಾನ ಇವತ್ತು ಜಾರಿಯಾಗಿದೆ, ಏನನ್ಸುತ್ತೆ ನಿಮಗೆ ಅಂತ. ನಾನು ಭಾಳ ಖುಷಿಯಾಗಿದ್ದೀನಿ. ನನ್ನ ಸಂವಿಧಾನ ಅತ್ಯುತ್ತಮವಾದದ್ದು ಅಂತ ನನಗನ್ಸಿದೆ. ಆದರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಉತ್ತಮರು ಕೂತ್ಕೊಳ್ಳಿಲ್ಲ, ದೇಶದ ಬಗ್ಗೆ ಕಾಳಜಿ ಇರೋರು ಕೂತ್ಕೊಳ್ಳಿಲ್ಲ ಅಂದರೆ ಈ ಸಂವಿಧಾನ ಜಾರಿಯಾಗಲ್ಲ. ನನ್ನ ಸಂವಿಧಾನ ಸರಿಯಾಗಿ ಜಾರಿ ಆದರೆ 20 ವರ್ಷದಲ್ಲಿ ಈ ದೇಶದ ಅಭಿವೃದ್ಧಿ ಚೆಹರೆನೇ ಬದಲಾಗುತ್ತೆ ಅಂತ ಹೇಳಿದ್ರು. ಅಂದರೆ ನೇರ ಹ್ಯಾಸ್ ಅಟ್ಯಾಕ್ ನೆಹರು. ಎಸ್, ಇದ್ರ ಪರಿಣಾಮ ಹೇಳ್ತೀನಿ ನಿಮಗೆ. 20 ವರ್ಷದಲ್ಲಿ ಈ ದೇಶದ ಚೆಹರೆನೇ ಬದಲಾಗುತ್ತೆ ಅಂದಾಗ, ಈ ದೇಶದಲ್ಲಿ ಅತ್ಯಂತ ಶೋಷಣೆಗೊಳಗಾಗಿರೋರು ಯಾರು? ಸಾಮಾಜಿಕವಾಗಿ, ಆರ್ಥಿಕವಾಗಿ ಈ ಶೋಷಿತ ವರ್ಗಗಳು. ಸೊ ಕೇಂದ್ರ ಸರ್ಕಾರದ ಫೋಕಸ್ 5-year ಪ್ಲ್ಯಾನು ಎಲ್ಲಿಗೆ ಫೋಕಸ್ ಆಗಬೇಕಾಗಿತ್ತು ಅಂದರೆ, ಈ ಶೋಷಿತ ವರ್ಗಗಳನ್ನು ಮೇಲೆತ್ತು ಕಡೆಗೆ ಫೋಕಸ್ ಆಗಬೇಕಾಗಿತ್ತು. ಇವರು ಕೃಷಿ ಅಭಿವೃದ್ಧಿ ಮಾಡಲಿಕ್ಕೆ, ಕೈಗಾರಿಕೆ ಅಭಿವೃದ್ಧಿ ಮಾಡಲಿಕ್ಕೆ ಫೋಕಸ್ ಮಾಡಿದ್ದಾರೆ. ಫೈನ್, ಅದು ಬೇಕಿತ್ತು. ನಾವು ಆಹಾರ ಭದ್ರತೆಯನ್ನು ಪಡ್ಕೋಬೇಕಾಗಿತ್ತು, ಅದೆಲ್ಲ ಬೇಕಿತ್ತು.
ಅಟ್ ದಿ ಸೇಮ್ ಟೈಮ್ ಇಡೀ ಸಮಾಜದ 25% ಇರ್ತಕ್ಕಂಥ ಈ SC/STಗಳನ್ನು ಏಕಕಾಲದಲ್ಲಿ ಮೇಲೆತ್ತಬೇಕಲ್ಲ. ಅದಕ್ಕೆ ನೀವು ಫಸ್ಟ್ 5 year ಪ್ಲಾನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ 6 ಪಂಚವಾರ್ಷಿಕ ಯೋಜನೆಗಳಲ್ಲಿ SC/STಗಳ ಅಭಿವೃದ್ಧಿಗೆ ₹1 ಕೊಟ್ಟಿಲ್ಲ ಇವರು. ಈ ಕಾಂಗ್ರೆಸ್ ದಲಿತರ ಪರನಾ? SC/STಗಳಿಗೆ ಫೋಕಸ್ಡ್ ಅಟೆನ್ಷನ್ ಅಂತ ಬಂದಿದ್ದು 1984 ಡಾಕ್ಟರ್ KR ನಾರಾಯಣ್ ಅವರು ಪ್ಲಾನಿಂಗ್ ಮಿನಿಸ್ಟರ್ ಆದಾಗ. ಅಲ್ಲಿವರೆಗೂ ಫೋಕಸ್ಡ್ ಅಟೆನ್ಷನ್ನೇ ಇಲ್ಲ. ಅಲ್ಲಿಂದ ಈಚೆಗೆ SCP, TSP ಇದೆಲ್ಲ ಬಂದಿರೋದು. ಈಗ SCP, TSP ಹಣವನ್ನು ಹೇಗೆ ಗ್ಯಾರಂಟಿಗಳಿಗೆ ದುರುಪಯೋಗ ಪಡಿಸ್ಕೋತಾರೆ ಅನ್ನೋದು ಇನ್ನೊಂದು ಚಾಪ್ಟರ್, ಅದನ್ನು ನಾನು ಮಾತಾಡಕ್ಕೆ ಹೋಗಲ್ಲ. ಸೊ ಹೀಗೆ SC/STಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಸ್ವತಂತ್ರ ನಂತರ ಕೆಲಸ ಮಾಡಿಲ್ಲ. ಸ್ವತಂತ್ರ ಪೂರ್ವದಲ್ಲಿ ಬಾಬಾ ಸಾಹೇಬರು ಕೆಲಸ ಮಾಡ್ತೀನಿ ಎಂದಾಗ್ಲೂ ಅವ್ರನ್ನ ಮಾಡಕ್ಕೆ ಬಿಟ್ಟಿಲ್ಲ. ಸೋಲಿಸಿ ಮೂಲೆಗೆ ಸೇರಿಸಿ ಸಾಯಿಸ್ಬಿಟ್ರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ವಿರೋಧ, ಕಾಂಗ್ರೆಸ್ಸು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಅನ್ನೋದನ್ನ ಈ ಸ್ಟೋರಿ ನಮ್ಗೆ ಹೇಳುತ್ತೆ. ಇದು ಒಂದು ಕಾಂಗ್ರೆಸ್ ಜರ್ನಿ ಆಯ್ತು. ಅದಾದ್ಮೇಲೆ ನಂತರ ಅಧಿಕಾರಕ್ಕೆ BJP ಬಂತು. BJP ಮತ್ತೆ ಅಂಬೇಡ್ಕರ್ ಅವ್ರನ್ನ ನೀವು ಹೇಗೆ ನೋಡ್ತೀರಿ? ನೋಡಿ, ನೀವು ಬಿಗಿನಿಂಗಲ್ಲಿ ಒಂದು ಮಾತು ಹೇಳಿದ್ರಿ, November 26 ಸಂವಿಧಾನ ದಿನಾಚರಣೆ ಬರ್ತಾ ಇದೆ, ಅದಕ್ಕೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿದೆ ಅಂತ ಹೇಳಿದ್ರಿ. ಈಗಿರೋ ಕಾಂಗ್ರೆಸ್ ಸರ್ಕಾರ ಹೋದ ವರ್ಷ ಸಂವಿಧಾನ ಜಾಗೃತಿ ಅಭಿಯಾನ ಮಾಡಿದ್ರು. ಸಂವಿಧಾನ ದಿನಾಚರಣೆಯ ಅಂಗವಾಗಿ November 26, January 26 ಸಂವಿಧಾನ ಜಾಗೃತಿ ಅಭಿಯಾನ ಮಾಡಿದ್ರು. ನನ್ನ ಮೂಲಭೂತ ಪ್ರಶ್ನೆ ಏನು ಅಂತಂದರೆ, November 26 ಇದೆಯಲ್ಲ, ಇದು ಸಂವಿಧಾನ ಮಂಡನೆಯಾದ ದಿನ. ನಮ್ಮ ಸಂವಿಧಾನದ ಪೀಠಿಕೆಯ ಕೊನೆಯ ಲೈನಲ್ಲಿದೆ ಅದು. ಈ ಸಂವಿಧಾನ ಪೀಠಿಕೆಯಲ್ಲಿ ಇರ್ತಕ್ಕಂಥ November 26 ನರೇಂದ್ರ ಮೋದಿಯವರು ಅಧಿಕಾರ ಕೇಂದ್ರದಲ್ಲಿ ಪ್ರಧಾನಿ ಆದಮೇಲೆ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ದು. ಕಾಂಗ್ರೆಸ್ ಅವರು ಮಾಡಲಿಲ್ಲ. 2016 ಈಚೆಗೆ ಅಲ್ಲಿವರೆಗೆ November 26 ಏನಂತ ಕರಿತಾ ಇದ್ರು ಅಂದರೆ ರಾಷ್ಟ್ರೀಯ ಕಾನೂನು ದಿನ. ರಾಷ್ಟ್ರೀಯ ಕಾನೂನು ದಿನ ಅಂದರೆ ಯಾರೋ ಲಾಯರ್ಗಳಿಗೆ ಸಂಬಂಧಪಟ್ಟಿದ್ದೇನೋ ಅಂತ ಹೇಳಿ ಬಾರ್ ಅಸೋಸಿಯೇಷನ್ನಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು. ಇಡೀ ದೇಶದ ಯಾರಿಗೂ ಇದು ಸಂವಿಧಾನ ಮಂಡನೆಯಾದ ದಿನ ಅಂತ ಗೊತ್ತಿಲ್ಲ. ಅಂದರೆ ಇದು ಒಂದು ಬೇಕಂತ ಸೈಡ್ ಲೈನ್ ಮಾಡೋಕ್ಕೆ ಡೆಫಿನೆಟ್ಲಿ BJPಯನ್ನ, ನರೇಂದ್ರ ಮೋದಿ ಅವ್ರನ್ನ ಸಂವಿಧಾನ ವಿರೋಧಿ ಅಂತಾರಲ್ಲ, ಸಂವಿಧಾನ ವಿರೋಧಿಯಾಗಿದ್ರೆ November 26 ಸಂವಿಧಾನ ದಿನ ಅಂತ ಘೋಷಣೆ ಮಾಡ್ತಿದ್ರ? ಅವರು ಘೋಷಣೆ ಮಾಡಿದ್ಮೇಲೆ ಎಲ್ಲಿವರೆಗೂ ಹೋಗಿದೆ ಅಂದರೆ, ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ಪ್ರಾಥಮಿಕ ಶಾಲೆವರೆಗೆ November 26 ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಣೆ ಮಾಡಿ ಸಂವಿಧಾನ ಪಾಪ್ಯುಲಾರಿಟಿನ ಪಡ್ಕೊಂಡಿದೆ. ಆ ಪಾಪ್ಯುಲಾರಿಟಿನ ಪಡ್ಕೊಳ್ಳೋದಕ್ಕೆ, ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಪಡ್ಕೊಳ್ಳಿಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಯವರ BJP ಸರ್ಕಾರ. ಮತ್ತೆ ಇವರು BJP ಮತ್ತೊಂದ್ಸಲಿ ಅಧಿಕಾರಕ್ಕೆ ಬಂದ್ರೆ ರಿಸರ್ವೇಶನ್ ತೆಗಿತಾರೆ, ಏನೇನು ಜಾತಿ ಆಧಾರಿತವಾಗಿ ಏನೇನು ಸವಲತ್ತುಗಳನ್ನ ತೆಗಿತಾರೆ, ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರೆ. ಈ ತರ ಒಂದು ದೊಡ್ಡ ನರೇಟಿವ್ 2024 ಚುನಾವಣೆಯಲ್ಲೂ ಆಯ್ತು, ಮತ್ತೆ ರಾಜ್ಯ ಸರ್ಕಾರದ ಅಸೆಂಬ್ಲಿ ಎಲೆಕ್ಷನ್ 23ರಲ್ಲೂ ಆಯ್ತು. ಇದು ಹೆಂಗೆ ಆಗತ್ತೆ? ಸುಳ್ಳು. ದಿಸ್ ಇಸ್ ಎ ರಾಂಗ್ ನೆರೇಟಿವ್. ಸಂವಿಧಾನನ ಬದಲಾವಣೆ ಮಾಡಕ್ಕೆ ಅದೇನು ಮಗ್ಗಿ ಪುಸ್ತಕನ? ನರೇಂದ್ರ ಮೋದಿಯವರು 100 ಸತಿ ಹೇಳಿದ್ದಾರೆ, ಸಂವಿಧಾನನೇ ನಮ್ಮ ಆಡಳಿತ ವ್ಯವಸ್ಥೆಯ ಧರ್ಮಗ್ರಂಥ. ಸಾಕ್ಷಾತ್ ಡಾಕ್ಟರ್ ಅಂಬೇಡ್ಕರ್ ಬಂದರೂ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ಒಂದು ರಾಂಗ್ ನೆರೇಟಿವ್ನ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ಗ್ರಾಮಾಂತರ ಮಟ್ಟಕ್ಕೆ ಪರ್ಕೊಲೇಟ್ ಮಾಡಿದ್ದಾರೆ. ಅಂದರೆ ನಾನು ಹೇಳೋದು, ಇವಾಗ ಶೋಷಿತ ವರ್ಗ ಅಂತ ನಾವು ಇವಾಗ ಯಾವುದನ್ನ ಅಸ್ಪೃಶ್ಯರಾಗಿದ್ದರಿಂದ ಈಗಲೂ ಇದೆ, ಅವರು ಇದನ್ನ ಈ ನರೇಟಿವ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಇದನ್ನ ಒಪ್ತಾ ಇದ್ದಾರೆ. ಅಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ಯಾರಲಲ್ ಆಗಿ ಇವ್ರನ್ನ ಎಜುಕೇಟ್ ಮಾಡ್ತಾ ಇಲ್ಲ. ಆ ಕೆಲಸನ ನಾವು ಮಾಡಬೇಕಾಗಿದೆ. ಮಾಡಲಿಲ್ಲ ಅಂದ್ರೆ ಈ ರಾಂಗ್ ನೆರೇಟಿವೇನೆ ಅದ್ರ ಮೇಲೆ ರಾಜಕಾರಣ ನಡೆಯುತ್ತೆ. ಆದರೆ ವಾಸ್ತವ ಏನು ಅಂತಂದ್ರೆ, ನರೇಂದ್ರ ಮೋದಿ ಅವರು ಬರೋವರೆಗೂ November 26 ಸಂವಿಧಾನ ದಿನಾಚರಣೆ ಅನ್ನೋ ಕಲ್ಪನೆ ಯಾರಿಗೂ ಇರಲಿಲ್ಲ. ಆ ಕಲ್ಪನೆಯನ್ನು ಕೊಟ್ಟರು, ಇದು ಸಾಕಾರ ಆಗ್ತಾ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, 2010ರಲ್ಲಿ ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿಯವರು ಸಂವಿಧಾನ ಸಮ್ಮಾನ್ ದಿವಸ್ ಅಂತ November 26 November 26 January 26 ಸಂವಿಧಾನ ಜಾಗೃತಿ ಯಾತ್ರೆ ಮಾಡಿದ್ದಾರೆ, ಅಭಿಯಾನ ಮಾಡಿದ್ದಾರೆ. ಸಂವಿಧಾನದ ಪುಸ್ತಕವನ್ನು ಆನೆ ಅಂಬಾರಿ ಮಾಡಿ ಅದರ ಮೇಲೆ ಮೆರವಣಿಗೆ ಮಾಡಿದ್ದಾರೆ 2010ರಲ್ಲಿ. ಯಾಕಂದ್ರೆ ಅವರು ಒಬ್ಬ ಹಿಂದುಳಿದ ವರ್ಗದವರು ಆಗಿರೋದ್ರಿಂದ ಅದರ ಇಂಪಾರ್ಟೆನ್ಸ್ ಗೊತ್ತಿದೆ. ಕೇವಲ ಹಿಂದುಳಿದ ವರ್ಗಲ್ಲ, ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು. ಸೊ ಹಾಗಾಗಿ ಸಂವಿಧಾನ ಇರೋದ್ರಿಂದ ನಾನು ಇಲ್ಲಿದ್ದೀನಿ ಅನ್ನೋ ಕಲ್ಪನೆ ಇರೋದ್ರಿಂದ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ 2010ರಲ್ಲಿ ಗುಜರಾತಲ್ಲಿ ಮಾಡಿದ್ರು. 2016ರಲ್ಲಿ ಪಾರ್ಲಿಮೆಂಟಲ್ಲಿ ಮಾಡಿ 2 ದಿನ ಅದರ ಮೇಲೆ ಡಿಬೇಟ್ ನಡೆದಿದೆ. ಅಸೆಂಬ್ಲಿ ಪಾರ್ಲಿಮೆಂಟ್ ಇವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ 2 ದಿನ ಡಿಬೇಟ್ ನಡೆದಿದೆ. 2019ರಲ್ಲಿ BJP ಸರ್ಕಾರ ಕರ್ನಾಟಕದಲ್ಲಿ 6 ದಿನ ಡಿಬೇಟ್ ನಡೆದಿದೆ ಸಂವಿಧಾನದ ಬಗ್ಗೆ. ನೀವು 65 ವರ್ಷ ರಾಜ್ಯಭಾರ ಮಾಡಿದಿರಲ್ಲಪ್ಪ, ಯಾಕೆ ಇದೆಲ್ಲ ಮಾಡಲಿಲ್ಲ ನೀವು?
ಈಗ ಹೇಳಿ ಯಾರು ಸಂವಿಧಾನ ವಿರೋಧಿಗಳು? ಈ ಇನ್ನೊಂದು ಬರೋದು ಸಂವಿಧಾನ ತಿದ್ದುಪಡಿಯ ಬಗ್ಗೆ, ಅದು ಅದರ ಆರೋಪನೂ ಬಿಜೆಪಿ ಮೇಲೆ ಇದೆ. ಬಿಜೆಪಿ ಮೇಲೆ ನರೇಂದ್ರ ಮೋದಿ ಅವರು ಆಮೇಲೆ ವಾಜಪೇಯಿ ಟೈಮಲ್ಲಿ ತುಂಬಾ ಸಂವಿಧಾನ ತಿದ್ದುಪಡಿ ಆಗಿದೆ ಅಂತ ನನ್ನ ಹತ್ರ ಮಾಹಿತಿ ಇದೆ. ಇಲ್ಲಿವರೆಗೆ 106 ಸಾರಿ ಸಂವಿಧಾನ ತಿದ್ದುಪಡಿ ಆಗಿದೆ. ನರೇಂದ್ರ ಮೋದಿ ಅವ್ರ ಪೀರಿಯಡ್ ಅಲ್ಲಿ ಆಗಿರೋದು 8 ಸಾರಿ. ಆಯ್ತಾ? ಮೆಜಾರಿಟಿ ತಿದ್ದುಪಡಿ ಮಾಡಿರೋದು 78 ಬಾರಿ ತಿದ್ದುಪಡಿ ಮಾಡಿರೋದು ಕಾಂಗ್ರೆಸ್ನವರು. ಈಗ ನರೇಂದ್ರ ಮೋದಿ ಅವರು 8 ಸಾರಿ ತಿದ್ದುಪಡಿ ಮಾಡಿದಾರಲ್ಲ, ಏನಕ್ಕೆ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಏನೇನು ತಿದ್ದುಪಡಿ ಮಾಡಿದೆ ಅಂತ ಆಮೇಲೆ ಹೇಳ್ತೀನಿ ನಾನು. 99ನೇ ತಿದ್ದುಪಡಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಮಾಡಿದ್ದು. ಫಾರ್ಮೇಷನ್ ಆಫ್ ಎ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ನ ನೇಮಕ ಮಾಡಲಿಕ್ಕೆ 99ರಲ್ಲಿ ತಿದ್ದುಪಡಿ ಆಯಿತು. ಇದು ನೆಗೆಟಿವ್ ಪಾಸಿಟಿವ್? ಪಾಸಿಟಿವ್ ವಿಷಯ. 100ನೇ ತಿದ್ದುಪಡಿ, ಎಕ್ಸ್ಚೇಂಜ್ ಆಫ್ ಸರ್ಟನ್ ಎನ್ಕ್ಲೇವ್ಸ್ ಟೆರಿಟರೀಸ್ ವಿತ್ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ಗೂ ನಮಗೂ ಡಿಸ್ಪ್ಯೂಟ್ ಇತ್ತಲ್ಲ, ಅದು ಎಕ್ಸ್ಚೇಂಜ್ ಕಾನ್ಕ್ಲೇವ್ ಆಗಲಿಕ್ಕೆ ಒಂದು ತಿದ್ದುಪಡಿ ಮಾಡಿದ್ರು. ಇದು ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್. 101ನೇ ತಿದ್ದುಪಡಿ, ಇಂಟ್ರೊಡ್ಯೂಸ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಜಿ ಎಸ್ ಟಿ ತಂದಿದ್ದು. ಲಾಭನೇ ಆಗಿದೆ. ಇದು ಲಾಭನೋ ನಷ್ಟನೋ? ಲಾಭ ಆಗಿದೆ ಅಲ್ವಾ? ಆಮೇಲೆ 102ನೇ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಒಳ್ಳೆ ವಿಷಯನೇ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ SC ಕಮಿಷನ್ ಮಾತ್ರ ಇತ್ತು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೂ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರಬೇಕು ಅಂತ ಒಂದು ತಿದ್ದುಪಡಿ ಮಾಡಿದ್ರು. ಅದು 102ನೇ ತಿದ್ದುಪಡಿ. ಇದು ಹಿಂದುಳಿದ ವರ್ಗಗಳ ಪರವಾಗಿದೆ. 103ನೇ ತಿದ್ದುಪಡಿ, 10% ರಿಸರ್ವೇಶನ್ ಫಾರ್ EWS. ಇದ್ರ ಬಗ್ಗೆ ತುಂಬಾ ಕಾಮೆಂಟ್ಸ್ ಐತೆ. ಬ್ರಾಹ್ಮಣರಿಗೆ 10%, 3% ಇರೋ ಬ್ರಾಹ್ಮಣರಿಗೆ 10% ರಿಸರ್ವೇಶನ್. ಇಟ್ ಇಸ್ ಎ ರಾಂಗ್ ಪರ್ಸೆಪ್ಷನ್, ರಾಂಗ್ ನೋಷನ್. ಈ EWS ಕ್ಯಾಟಗರಿನಲ್ಲಿ ಇಡೀ ದೇಶದಲ್ಲಿ 124 ಜಾತಿಗಳು ಬರ್ತದೆ. ಈ ಜಮೀನ್ದಾರಿ ಜಾತಿಗಳಿದಾರಲ್ಲ, ಅವ್ರಿಗೆ ಕರ್ನಾಟಕದಲ್ಲಿ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ರಿಸರ್ವೇಶನ್ ಇಲ್ಲ. ಅದಕ್ಕೆ ಮರಾಠರು ಪ್ರತಿಭಟನೆ ಮಾಡಿದ್ದು. ಸೊ ಈ ಜಮೀನ್ದಾರಿ ಜಾತಿಗಳಿದಾರಲ್ಲ, ಅವ್ರಿಗೆ ಇಕನಾಮಿಕಲಿ ರಿಸರ್ವೇಶನ್ ಸಿಕ್ಲಿ ಅನ್ನೋ ಕಾರಣಕ್ಕೆ ಇದನ್ನ ಮಾಡಿರೋದು. ಇಟ್ಸ್ ನಾಟ್ ಜಸ್ಟ್ ಫಾರ್ ಬ್ರಾಹ್ಮಿನ್ಸ್. ನಾನು ಹೇಳ್ತಾ ಇದ್ದೀನಿ, 124 ಜಾತಿಗಳಿದೆ. ಇದನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎಲ್ಲ ಪಾರ್ಟಿಯವರು ಅಕ್ಸೆಪ್ಟ್ ಮಾಡಿದ್ದಾರೆ. ಆಮೇಲೆ ಈ EWS ಇದೆಯಲ್ಲ, ಒಂದು 30 ವರ್ಷಗಳ ಹೋರಾಟ ಇದೆ. ಅದಕ್ಕೆ ತಿದ್ದುಪಡಿ ಮಾಡಿ EWS ಇಕನಾಮಿಕಲಿ ವೀಕರ್ ಸೆಕ್ಷನ್ಗೆ ರಿಸರ್ವೇಶನ್ ಕೊಟ್ಟಿದ್ದು. 104ನೇ ತಿದ್ದುಪಡಿ, ಎಕ್ಸ್ಟೆನ್ಷನ್ ಆಫ್ SC ST ರಿಸರ್ವೇಶನ್ ಅನದರ್ 10 years ಅಪ್ ಟು 2030. 2030ವರ್ಗೂ ರಿಸರ್ವೇಶನ್ ಇನ್ ಪಾಲಿಟಿಕ್ಸ್, ರಿಸರ್ವ್ ಕಾನ್ಸ್ಟಿಟ್ಯೂನ್ಸೀಸ್ ಇದೆಯಲ್ಲ, ಆರ್ಟಿಕಲ್ 330, 332 ಇದೆಯಲ್ಲ, ಅದನ್ನ 30ವರ್ಗೂ ಎಕ್ಸ್ಟೆಂಡ್ ಮಾಡಿರೋದು ಅಮೆಂಡ್ಮೆಂಟ್. 105ನೇ ಅಮೆಂಡ್ಮೆಂಟ್, ಟು ರೆಸ್ಟೋರ್ ದ ಪವರ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್ ಟು ಐಡೆಂಟಿಫೈ OBCs. ಕೇಂದ್ರ ಸರ್ಕಾರ ಮಾಡಬೇಕಾಗಿಲ್ಲ, ಪ್ರತಿ ರಾಜ್ಯ ಸರ್ಕಾರಗಳು OBCಗಳು ಯಾರು ಅಂತ ಗುರುತಿಸೋ ಅಂತ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವಂಥ ತಿದ್ದುಪಡಿ. 106ನೇ ತಿದ್ದುಪಡಿ, ಟು ರಿಸರ್ವ್ 1/3 ಸೀಟ್ಸ್ ಇನ್ ಲೋಕಸಭಾ ಅಂಡ್ ಅಸೆಂಬ್ಲೀಸ್ ಫಾರ್ ವುಮನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1951ರಲ್ಲಿ ಹಿಂದೂ ಕೋಡ್ ಬಿಲ್ ಜಾರಿ ಆಗಲಿಲ್ಲ. ಹಿಂದೂ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಸಿಕ್ಕಬೇಕು ಅಂತ ಏನು ಹೋರಾಟ ಮಾಡಿ ಅದು ಜಾರಿ ಆಗದೆ ಇರುವಾಗ ರಾಜೀನಾಮೆ ಕೊಟ್ಟರು. ಅದರ ಮುಂದುವರಿದ ಭಾಗ ಇದು. ಕಾಂಗ್ರೆಸ್ ಹೇಳ್ತಾರೆ ಅದು ನಮ್ದೇ ಐಡಿಯಾ, ನಾವೇ ಫಸ್ಟ್ ಹೇಳಿದ್ದು. ಅದೇಕೆ ಜಾರಿ ಮಾಡಲಿಲ್ಲ? ವಿಮೆನ್ ರಿಸರ್ವೇಶನ್ ರಾಜೀವ್ ಗಾಂಧಿ ಟೈಮಲ್ಲೇ ನಾವು ಮಾಡಬೇಕು ಅಂತ ಚರ್ಚೆ ಆಗಿತ್ತು. ಚರ್ಚೆ ಮಾಡಿದ್ರೆ ಆಯ್ತಾ? ಹೊಸ ಪಾರ್ಲಿಮೆಂಟಲ್ಲಿ ಒಂದೇ ದಿನ ಇದೊಂದಕ್ಕೋಸ್ಕರನೇ ಒಂದು ಸೆಷನ್ ಕರೆದು ನರೇಂದ್ರ ಮೋದಿ ಅವರು ಬಿಲ್ ಪಾಸ್ ಮಾಡಿಬಿಟ್ರಲ್ಲ. ಈಗ 2028ಕ್ಕೆ ಮಹಿಳಾ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ದೀಸ್ ಆರ್ ದ 6 ಅಮೆಂಡ್ಮೆಂಟ್ಸ್ ದಟ್ BJP ಹ್ಯಾಸ್ ಡನ್. ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿ. ಇದರಲ್ಲಿ ಯಾವುದು ದೇಶದ್ರೋಹದ, ಸಂವಿಧಾನ ವಿರೋಧಿಯಾದಂತಹ, ಮೀಸಲಾತಿ ವಿರೋಧಿಯಾದಂತಹ ಇದೆ ಹೇಳಿ? ಈ ಕಾಂಗ್ರೆಸ್ ಮಾಡಿರೋ 72 ಅಮೆಂಡ್ಮೆಂಟ್ ಅಲ್ಲಿ 72 ಅಮೆಂಡ್ಮೆಂಟ್ ಅಲ್ಲಿ ದೇಶದ್ರೋಹ ಏನಿದೆ? ತುಂಬಾ ಕಠೋರವಾದಂತಹ ಅಮೆಂಡ್ಮೆಂಟ್ಸ್ ಇದೆ ಇವ್ರದ್ದು. ನಿಮಗೆ ಗೊತ್ತಿದೆ, ಜೂನ್ 25, 1975 ನಾನು ಏನೇನು ಅಮೆಂಡ್ಮೆಂಟ್ ಉಳಿದಿದ್ದು ಮಾಡಿದೆ ಅನ್ನೋದು ಹೇಳಕ್ ಹೋಗಲ್ಲ. ಎಮರ್ಜೆನ್ಸಿ ಪೀರಿಯಡಲ್ಲಿ 21 ತಿಂಗಳು ಇಡೀ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿ, ಪ್ರಜಾಪ್ರಭುತ್ವವನ್ನು ಮೂಲೆಗೆ ತಳ್ಳಿ, ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿ, ಕಿತ್ಕೊಂಡು ಎಮರ್ಜೆನ್ಸಿ ಜಾರಿ ಮಾಡಿದ್ರು. ಯಾರು ಜಾರಿ ಮಾಡಿದ್ದು ಇದನ್ನು? ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವ್ರು ಯಾಕೆ ಜಾರಿ ಮಾಡಿದ್ರು ಅಂದರೆ 1971 ಚುನಾವಣೆಯಲ್ಲಿ ರಾಯ್ಬರೇಲಿನಲ್ಲಿ ಚುನಾವಣಾ ಅಕ್ರಮ ಮಾಡಿ ಗೆದ್ದಿದ್ದಾರೆ ಅಂತ ಇವ್ರ ಮೇಲೆ ಕೋರ್ಟು ಒಂದು ಆದೇಶ ಮಾಡ್ತು. ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪಾಯಿತು. ಆ ತೀರ್ಪಿನ ವಿರುದ್ಧ ಎಮರ್ಜೆನ್ಸಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಎಮರ್ಜೆನ್ಸಿ ತಂದಿದ್ದು. ಎಮರ್ಜೆನ್ಸಿ ತರೋದ್ರ ಹಿಂದಿನ ಪಿತೂರಿಗಳು ಹೆಂಗಿದೆ ಅಂತಂದರೆ, ಜೂನ್ 20ಕ್ಕೆ ದೆಹಲಿನಲ್ಲಿ ಒಂದು ಮ್ಯಾಸಿವ್ ರ್ಯಾಲಿ, ಸರ್ಕಾರಿ ಯಂತ್ರವನ್ನು ಬಳಸ್ಕೊಂಡು ಇಡೀ ಡೆಲ್ಲಿನ ಬರ್ಖಾಸ್ತ್ ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡಿದ್ರು. ಜೂನ್ 24ಕ್ಕೆ ಸುಪ್ರೀಂ ಕೋರ್ಟ್ ಒಂದು ಕಂಡೀಷನಲ್ ಸ್ಟೇ ಕೊಡ್ತಾರೆ ಇದಕ್ಕೆ. ಜೂನ್ 12 ಅಲಹಾಬಾದ್ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಇಂದಿರಾ ಗಾಂಧಿಗೆ, ಅದಕ್ಕೊಂದು ಕಂಡೀಷನಲ್ ಸ್ಟೇ ತಗೋತಾರೆ. ಕೊಟ್ಟಿದ್ದ್ಯಾರು ಅಂದರೆ ಅನ್ಫಾರ್ಚುನೇಟ್ಲಿ ಜಸ್ಟಿಸ್ VR ಕೃಷ್ಣಯ್ಯರ್. ಇದಾದಮೇಲೆ ಒಳಗಡೆ ಪಿತೂರಿ ಹೆಂಗೆ ನಡೀತೆ ಅಂತಂದರೆ,
ಶ್ರೀಮತಿ ಇಂದಿರಾ ಗಾಂಧಿಯವರ ಕ್ಲೋಸ್ ಅಸೋಸಿಯೇಟ್ DP ಧರ್ ಅಂತ ಏನು ಸಜೆಷನ್ ಕೊಡ್ತಾರೆ ಗೊತ್ತಾ? ದಿ ಪ್ರೆಸಿಡೆಂಟ್ ಕ್ಯಾನ್ ಸಸ್ಪೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸೆಟ್ ಇಟ್ ಅಸೈಡ್ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಸಸ್ಪೆಂಡೆಡ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಇಂಪೋಸ್ಡ್ ಬೈ ಟರ್ನಿಂಗ್ ದ ಪಾರ್ಲಿಮೆಂಟ್ ಇನ್ ಟು ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇದು ಸಜೆಷನ್ ಕೊಡೋದು ಇವ್ರಿಗೆ. ಮುಂದೆ ನೋಡಿ, ಸಂಜಯ್ ಗಾಂಧಿ, ಆವಾಗ ಶ್ರೀಮತಿ ಇಂದಿರಾ ಗಾಂಧಿಯವರ ಮಗ ಸಂಜಯ್ ಗಾಂಧಿ ಅವರು ಎಲ್ಲ ಚೀಫ್ ಮಿನಿಸ್ಟರ್ನ ಕರೆದು, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಅಂದಿದ್ದು ಆಗಿದ್ದು ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ಸೇ, ಕರೆದು ಲಿಸ್ಟ್ ಪ್ರಿಪೇರ್ ಮಾಡಿ ಯಾರ್ಯಾರು ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡೋಕ್ಕೆ ಸಜ್ಜಾಗ್ತಾ ಇದ್ದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಿಕ್ಕೆ ಲಿಸ್ಟ್ ಮಾಡಿ ಅಂತಾನೆ ಸಂಜಯ್ ಗಾಂಧಿ. ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು SS ರಾಯ್, ಪಶ್ಚಿಮ ಬಂಗಾಳದ ಲೀಡರ್ ಅವರು, ಅವ್ರನ್ನ ಕರೆದು ಏನು ಹೇಳ್ತಾರೆ ಗೊತ್ತಾ? ದಿ ಕಂಟ್ರಿ ರಿಕ್ವೈರ್ಸ್ ಎ ಶಾಕ್ ಟ್ರೀಟ್ಮೆಂಟ್. ಸಿದ್ಧಾರ್ಥ ಶಂಕರ್ ರೈ ಏನು ಹೇಳ್ತಾರೆ? ದಿ ಕಂಟ್ರಿ ರಿಕ್ವೈರ್ಸ್ ಎ ಶಾಕ್ ಟ್ರೀಟ್ಮೆಂಟ್. ಸಿದ್ಧಾರ್ಥ ಶಂಕರ್ ರೈ ಸಜೆಸ್ಟ್ ಇಂಪೋಸಿಷನ್ ಆಫ್ ಇಂಟರ್ನಲ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352. ಅದೇ ಎಮರ್ಜೆನ್ಸಿ ಜಾರಿ ಸಂವಿಧಾನದ ಅಡಿಯಲ್ಲೇ ಮಾಡಿದ್ದಾರೆ. ಸಂವಿಧಾನದ ಅಡಿನಲ್ಲಿ ಮಾಡಿದ್ದಾರೆ. ಅದು ಮಾಡಿ ಅನಾಹುತ ಮಾಡಿದ್ದೇನು ಅನ್ನೋದನ್ನ ನಿಮಗೆ ಹೇಳ್ತೀನಿ. ಸಂವಿಧಾನಕ್ಕೆ ತಂದಂಥ ತಿದ್ದುಪಡಿಗಳು, ಸಂವಿಧಾನದ ಪರ ಅಂತ ಮಾತಾಡ್ತಾರಲ್ಲಪ್ಪ ಇವರು, ಸಂವಿಧಾನಕ್ಕೆ ತಂದಂಥ 4 ಭಯಂಕರ ತಿದ್ದುಪಡಿಗಳು. ಒಂದು 39, 40, 41, 42ನೇ ತಿದ್ದುಪಡಿಗಳು. ಸಂವಿಧಾನದ 39ನೇ ತಿದ್ದುಪಡಿ ಏನಂತಂದ್ರೆ, ಆಗಸ್ಟ್ 5, 1975 ಪ್ರಧಾನಿ, ಸಭಾಪತಿ, ಉಪರಾಷ್ಟ್ರಪತಿ ಇವರನ್ನು ನ್ಯಾಯಾಲಯ ವಿಚಾರಣೆ ನಡೆಸುವಂತಿಲ್ಲ ಅಂತ ಒಂದು ತಿದ್ದುಪಡಿ. ಏನ್ ತಪ್ಪು ಮಾಡಿದ್ರು ಅವ್ರನ್ನ ಯಾರು ಕೋರ್ಟಿಗೆ ಎಳೆಯಂಗಿಲ್ಲ. 40ನೇ ತಿದ್ದುಪಡಿ, ಮಾಧ್ಯಮಗಳ ಮೇಲೆ ನಿರ್ಬಂಧ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇಡೀ ಆಕಾಶವಾಣಿ, ಪ್ರಿಂಟ್ ಮೀಡಿಯಾ, ಆವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಇಷ್ಟು ಮೀಡಿಯಾಗಳು, ಈಗ ಫಾರ್ ಎಕ್ಸಾಂಪಲ್ ಪ್ರಜಾವಾಣಿ, ಇವತ್ತು ಎಡಿಟೋರಿಯಲ್ ಏನ್ ಬರೀತೀಯ ಅಂತ ಹಿಂದಿನ ಹೇಳ್ಬೇಕು, ಹಿಂದಿನ ದಿನ ಸರ್ಕಾರಕ್ಕೆ ಹೇಳ್ಬೇಕು. SP-ನೇ ಎಲ್ಲ ನೋಡ್ತಾ ಇದ್ದಾರೆ. ಹೌದು, ಸರ್ಕಾರ ಎಸ್ ಅಂದ್ರೆ ನೀನ್ ಪಬ್ಲಿಷ್ ಮಾಡ್ಬೋದು, ಇಲ್ಲದಿದ್ರೆ ಇಲ್ಲ. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಎಲ್ಲವನ್ನ ದಮನ ಮಾಡಿದ್ರು. ಇದು 40ನೇ ತಿದ್ದುಪಡಿ. ಮತ್ತೆ ಇದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡಂಗಿಲ್ಲ. ನೀವು ಪ್ರಶ್ನವ್ರು ಹೋಗಿ ಕೋರ್ಟಲ್ಲಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇದು ತಿದ್ದುಪಡಿ. 41ನೇ ತಿದ್ದುಪಡಿ, ಪ್ರಧಾನಿ, ರಾಷ್ಟ್ರಪತಿ, ಸ್ಪೀಕರ್, ರಾಜ್ಯಪಾಲ ಹುದ್ದೆಗೆ ಬರುವ ಮೊದಲಿನ ವಿಚಾರಣೆಗಳನ್ನು ಕೋರ್ಟ್ ನಡೆಸುವಂತಿಲ್ಲ. ಈ ಹುದ್ದೆಗೆ ಬರೋದಕ್ಕಿಂತ ಮೊದಲು ಅವ್ರು ಏನೇನ್ ಮಾಡಿದ್ದಾರೆ ಅದನ್ನ ಕೋರ್ಟ್ ನಡೆಸೋ ಹಂಗಿಲ್ಲ. ಮಾಫಿ, ಅದು ಎಲ್ರಿಗೂ ಮಾಫಿ ಮಾಡ್ಕೊಂಡಿದ್ದಲ್ಲ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಮಾಡ್ಕೊಂಡಿದ್ದು. ಅಲಹಾಬಾದ್ ಹೈಕೋರ್ಟ್ ಏನು ಮಾಡಿತ್ತೋ ಅದು 71ರದು ಹಳೆ ಪ್ರಕರಣ, ಅದನ್ನ ಪ್ರಶ್ನೆ ಮಾಡಂಗಿಲ್ಲ, ಅದನ್ನ ಕ್ವಿಟ್ ಮಾಡ್ಕೊಂಡ್ರು. ಇದು ಪ್ರಜಾಪ್ರಭುತ್ವ ನೀತಿನಾ? 42ನೇ ತಿದ್ದುಪಡಿ, ಸಂವಿಧಾನಕ್ಕೆ ಮಾಡಿದ ಯಾವುದೇ ತಿದ್ದುಪಡಿಯನ್ನು ಯಾವ ಕೋರ್ಟು ಪ್ರಶ್ನೆ ಮಾಡಂಗಿಲ್ಲ. ಇದು ಕಾಂಗ್ರೆಸ್ನವ್ರು ಮಾಡಿದಂಥ ಸಂವಿಧಾನ ದ್ರೋಹದ ಕೆಲಸ. ಈ ಎಮರ್ಜೆನ್ಸಿ ಅಂತ ಬಂದಾಗ 40-50 ಜನ ಜೈಲಿಗೆ ಹೋದರು. ಆದರೆ ಎಮರ್ಜೆನ್ಸಿ ಅನ್ನೋ ವಿಷಯ ಬಂದಾಗ ಸಂವಿಧಾನವನ್ನ ಹಾಳು ಮಾಡಿದ್ರು ಅನ್ನೋ ಆರೋಪ ಯಾಕೆ ಕಾಂಗ್ರೆಸ್ಸಿಗೆ ಬರೋದೇ ಇಲ್ಲ? ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಸಿದ್ದರಾಮಯ್ಯನವರೇ ಮಾತಾಡ್ತಿದ್ರಲ್ಲ ಒಂದು ಕಾಲದಲ್ಲಿ, ಎಮರ್ಜೆನ್ಸಿ ತಂದಿದ್ದ ವಿರುದ್ಧ, ಇಂದಿರಾ ಗಾಂಧಿ ಅವ್ರ ವಿರುದ್ಧ ದೊಡ್ಡ ಭಾಷಣ ಮಾಡ್ತಿದ್ರು, ದೊಡ್ಡ ವಾಯ್ಸಲ್ಲಿ. ನಾನು ಕೇಳಿಸ್ಕೊಂಡಿದ್ದೇನೆ. ಈಗ ಮಾತಾಡಲ್ಲ. ಜೈಲ್ಗೆ ಹಾಕಿ, ಜೈಲ್ ಒಳಗಡೆ ಜಾಗ ಇಲ್ಲ ಅಂತ ಜೈಲ್ ಕಾರಿಡಾರ್ ಇದೆಯಲ್ಲ ಅಲ್ಲಿ ಚೈನ್ ಹಾಕಿ ಕಟ್ಟಾಕ್ತಿದ್ರಂತೆ. ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಜೀವಿಸುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಶ್ನೆ ಮಾಡುವ ಸ್ವಾತಂತ್ರ್ಯ, ಇದೆಲ್ಲವನ್ನ ಕಸ್ಕೊಂಡು ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿದವರು ಸಂವಿಧಾನದ ಪರನಾ? ಇದು ಕಾಂಗ್ರೆಸ್ ಮಾಡಿರೋ ಅಮೆಂಡ್ಮೆಂಟ್. ಒಂದು ಚರ್ಚೆ ನಡೆಯುತ್ತೆ ಕೋರ್ಟಲ್ಲಿ. ನೈದರ್ ರೋಸಸ್ ನಾರ್ ಥಾರ್ನ್ಸ್ ಅಂತ ಆತ್ಮಕಥೆಯಲ್ಲಿ ಜಸ್ಟಿಸ್ ಖನ್ನಾ ಅವರು ಬರ್ಕೊಂಡಿರೋದು. ಮಾನವ ಹಕ್ಕುಗಳು ಹಾಗೂ ನಾಗರಿಕ ಸ್ವಾತಂತ್ರ್ಯದ ಬಗ್ಗೆ ನನ್ನ ಸಹೋದ್ಯೋಗಿಗಳು ಮಾತಾಡದೆ ಕುಳಿತಿದ್ದರು ಜಡ್ಜಸ್. ಒಂದು ಪ್ರಕರಣದಲ್ಲಿ ಅಟಾರ್ನಿ ಜನರಲ್ ನೀರನ್ ಡೇಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ಜೀವಿಸುವ ಸ್ವಾತಂತ್ರ್ಯವನ್ನ ಹೆಂಗೆ ಕಸ್ಕೊಂಡಿದ್ರು, ಕೋರ್ಟ್ ಕೂಡ ಹೇಗೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದು ಅನ್ನೋದಕ್ಕೆ ಅಟಾರ್ನಿ ಜನರಲ್ಗೆ ಜಸ್ಟಿಸ್ ಖನ್ನಾ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಯಾವ ಪ್ರಜೆಯು ವೈಯಕ್ತಿಕ ಸ್ವಾತಂತ್ರ್ಯ ಬೇಕು ಎಂದು ಕೇಳುವಂತಿಲ್ಲ. ಇದರ ಅರ್ಥ ಪೊಲೀಸ್ ರಾಜ್ಯವೇ ನಿರ್ಮಾಣ ಆಗೋಗಿತ್ತು. ಮಾನವ ಹಕ್ಕುಗಳ ಉಲ್ಲಂಘನೆ, ನಾಗರಿಕ ಸ್ವಾತಂತ್ರ್ಯ ಇದನ್ನೆಲ್ಲ ಕಣ್ಣು ಮುಚ್ಕೊಂಡು ಜಡ್ಜ್ಗಳು ಬಾಯಿ ಮುಚ್ಕೊಂಡಿದ್ರು ಅಂತ ಹೇಳ್ತಾರೆ. ನನ್ನ ಕೊಲೀಗ್ಸ್ ಇದ್ರು ಅಂತ. ಅಟಾರ್ನಿ ಜನರಲ್ಗೆ ಖನ್ನಾ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ? ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ವೈಯಕ್ತಿಕ ಕಾರಣಕ್ಕೆ ಇನ್ನೊಬ್ಬರನ್ನು ಕೊಂದರೆ ಪರಿಹಾರ ಮಾರ್ಗವಿಲ್ಲವೇ ಅಂತ ಕೇಳ್ತಾರೆ. ಅದಕ್ಕೆ ಅಟಾರ್ನಿ ಜನರಲ್ ಹೇಳೋದು, ತುರ್ತು ಪರಿಸ್ಥಿತಿ ಇರುವವರೆಗೆ ನ್ಯಾಯಾಲಯಕ್ಕೆ ತೀರ್ಪು ಕೊಡುವ ಅಧಿಕಾರವಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು, RSS ಅವರು 3254 ಜನ, ಜನಸಂಘದವರು 772, CPM 81 ಜನ, ಕಾಂಗ್ರೆಸ್ 25 ಜನ, DMK 5 ಜನ, ಇನ್ನು ಸಾರ್ವಜನಿಕರು ಸೇರಿ ವಿದ್ಯಾರ್ಥಿ ಮುಖಂಡರುಗಳೆಲ್ಲ ಸೇರಿ ಸುಮಾರು 1,20,000 ಜನ
ಅರೆಸ್ಟ್ ಆಗಿದ್ದು 21 ತಿಂಗಳು. ಒನ್ ಮೋರ್ ಇಂಟ್ರೆಸ್ಟಿಂಗು ಫ್ಯಾಕ್ಟರ್ ಏನು ಅಂತಂದರೆ, ನಮ್ಮ ಪಾರ್ಲಿಮೆಂಟು ಅಸೆಂಬ್ಲಿಯ ಅವಧಿ ಎಷ್ಟು? 5 ವರ್ಷ. 5 ವರ್ಷ. ಇವರು 6 ವರ್ಷ ಮಾಡ್ಕೊಂಡಿದ್ರು. ಸೆಕ್ಷನ್ 17 ಆಫ್ ದಿ ಕಾನ್ಸ್ಟಿಟ್ಯೂಷನ್ 42nd ಅಮೆಂಡ್ಮೆಂಟ್ ಆ್ಯಕ್ಟ್ 42nd ಅಮೆಂಡ್ಮೆಂಟ್ ಮಾಡಿದ್ರು. ಅದರಲ್ಲಿ 76 ಅಮೆಂಡೆಡ್ ಆರ್ಟಿಕಲ್ 83 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟು ಎಕ್ಸ್ಟೆಂಡ್ ದ ಟರ್ಮ್ ಆಫ್ ಲೋಕಸಭಾ ಬೈ 1 year ಫ್ರಮ್ 5 year to 6 year ವಿತ್ ಎಫೆಕ್ಟ್ ಫ್ರಮ್ January 3rd, 1977. ಅಲ್ಲಿಂದ 6 ವರ್ಷಕ್ಕೆ ಮಾಡ್ಕೊಂಡಿದ್ರು. ಈ ದೇಶ ವಿರೋಧಿ ತಿದ್ದುಪಡಿಗಳೇನೇನಿದೆ, ಅಥವಾ ನಾವು ವಾಕ್ ಸ್ವಾತಂತ್ರ್ಯ ವಿರೋಧಿ ತಿದ್ದುಪಡಿಗಳು, ಅಥವಾ ಸರ್ವಾಧಿಕಾರಿಗೆ ಸುಲಭವಾಗುವಂತಹ ತಿದ್ದುಪಡಿಗಳನ್ನು ಏನೇನು ಇಂದಿರಾ ಗಾಂಧಿ ಅವರು ಮಾಡಿದ್ರು, ಅದು ಈಗ ಸಂವಿಧಾನದಲ್ಲಿ ಇಲ್ಲ. ಅದು ಸರಿಯಾಗಿದೆ ಯಾವಾಗ ಅಂತಂದರೆ, ಜನತಾ ಸರ್ಕಾರ ಬಂತಲ್ಲ, ಜನತಾ ಸರ್ಕಾರ ಬಂದಾಗ ಜೂನ್ 20, 1979ರಿಂದ ಈ 4 ತಿದ್ದುಪಡಿಗಳನ್ನು ರದ್ದು ಮಾಡಿಬಿಟ್ರು. 39, 40, 41, 42 ತಿದ್ದುಪಡಿಗಳಿತ್ತಲ್ಲ, ಇದನ್ನೆಲ್ಲ ರದ್ದು ಮಾಡಿದ್ರು. 5 ವರ್ಷ ಇರೋ ಪಾರ್ಲಿಮೆಂಟು ಅಸೆಂಬ್ಲಿಯ ಟರ್ಮನ್ನು 6 ವರ್ಷ ಮಾಡ್ಕೊಂಡಿದ್ರಲ್ಲ, ಅದನ್ನು ತಿದ್ದುಪಡಿ ಮಾಡಿಬಿಟ್ರು. ಈಗ ಸಂವಿಧಾನ ಸುರಕ್ಷಿತವಾಗಿದೆ. ಸಂವಿಧಾನಕ್ಕೆ ಡ್ಯಾಮೇಜ್ ಮಾಡಿದವ್ರು ಯಾರು ಹಾಗಾದರೆ? ನರೇಂದ್ರ ಮೋದಿನಾ? ಈಗ ಸಂವಿಧಾನ ಇಸ್ ಡೇಂಜರ್ ಇನ್ ದ ಹ್ಯಾಂಡ್ಸ್ ಆಫ್ ಕಾಂಗ್ರೆಸ್. ಡೆಫಿನೆಟ್ಲಿ ಇಟ್ ವಾಸ್ ಇನ್ ಡೇಂಜರ್. ಮತ್ತೆ ರಾಹುಲ್ ಗಾಂಧಿ ಎಲ್ಲ ಕಡೆ ಸಣ್ಣ ಸಂವಿಧಾನ ತಗೊಂಡು ಓಡಾಡ್ತಾರೆ. ಅದೇನು ಗೊತ್ತಾ, ಒಂದು ನೆರೇಟಿವ್. ಗಲ್ಲಿಬಲ್ ಮಾಸ್ ಇಸ್ ಕ್ಯಾರಿಡ್ ಅವೇ ಬೈ ನೆರೇಟಿವ್ಸ್. ಆಮೇಲೆ ಕಾಂಗ್ರೆಸ್ನವ್ರು ಇದಾರಲ್ಲ, ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. BJP ಅವ್ರಿಗೆ ಆ ಶಕ್ತಿ ಇಲ್ಲ. ಟ್ರೈನ್ ಆಗಿಲ್ಲ ಅಂತಲ್ಲ, ಇವ್ರಿಗೆ ಮೊರಾಲಿಟಿ ಪ್ರಶ್ನೆ ಬಂದ್ಬಿಡ್ತದೆ. ಸಾಕ್ಷಿ ಇದೆಯಾ ಅಂತಾರೆ. ಅವರು ಏನೂ ಸಾಕ್ಷಿ ಬೇಡ. ಬೂತ್ ಕ್ಯಾಪ್ಚರ್ ಮಾಡಿ ಗೆದ್ದಿರೋದು ಶ್ರೀಮತಿ ಇಂದಿರಾ ಗಾಂಧಿಯವರು. ನೀವು ಚಿಕ್ಕವರು, ನನಗೆ ಗೊತ್ತಿದೆ, ನಮ್ಮೂರಲ್ಲಿ ಒಂದಷ್ಟು ಜನ ಗೂಂಡಗಳಿದ್ರು, ಅವರೇ ಬಂದು ಓಟ್ ಹಾಕೋತಿದ್ರು. ನೀವು ನೋಡಿದೀರಾ ಬೂತ್ ಕ್ಯಾಪ್ಚರಿಂಗ್? ಹಾಕೋತಿದ್ರು. ನೀವೆಲ್ಲ ಹೋಗಿ ಕೆಲ್ಸಕ್ಕೆ ಹೋಗ್ರಲ್ಲ, ಅಯ್ಯಯ್ಯೋ ನಾವು ಹಾಕತ್ತೀವಿ ಓಟ್ನ ಅಂತ. ಆಯ್ತು ಬಿಡಿ ಸ್ವಾಮಿ, ಒಳ್ಳೇದಾಯ್ತು ಅಂತ. ಇಂಥ ಪದ್ಧತಿ ಇತ್ತು. ಸೊ ಇದೇನೋ ಮಾಡ್ತಿದ್ರಂತೆ, ಅದೆಲ್ಲ ಅಲ್ಲ. ಇಲ್ಲ ನಡೆದಿರೋದು. ನೀವು ಸಾಕ್ಷಿ ಇಲ್ಲೇ ಇದೀರ. ಈ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಗೆದ್ದಿದ್ದು ಹಾಗೇನೆ. ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಮೆಷಿನರಿಯನ್ನು ಬಳಸ್ಕೊಂಡು, ದುರುಪಯೋಗ ಪಡಿಸ್ಕೊಂಡು ಗೆದ್ದು. ಅದಕ್ಕೆ ಇವ್ರಿಗೆ EVM ಎಲ್ಲ ಇಷ್ಟ ಆಗಲ್ವೇನೋ. ಹೌದು, ಬೂತ್ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ. ಆಗಲ್ಲ. ಸೊ ದಿಸ್ ಇಸ್ ದ ಸ್ಟೋರಿ. ಕಾಂಗ್ರೆಸ್ಸು ಸಂವಿಧಾನದ ಪರ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸುಳ್ಳು ಅನ್ನೋದಕ್ಕೆ ಎಮರ್ಜೆನ್ಸಿ ಪೀರಿಯಡಲ್ಲಿ ತಂದಂಥ ತಿದ್ದುಪಡಿಗಳು ಸಾಕ್ಷಿ. BJP ಸಂವಿಧಾನ ಪರ ಅನ್ನೋದಕ್ಕೆ ನರೇಂದ್ರ ಮೋದಿ ಅವರು ತಂದಿರ್ತಕ್ಕಂಥ ತಿದ್ದುಪಡಿಗಳು. ಒಂದು, ನೀವು ಅಂಬೇಡ್ಕರ್ ಅವರಿಗೆ BJP ಹೇಗೆ ಗೌರವ ಕೊಡ್ತೀವಿ ಅನ್ನೋದಕ್ಕೆ ಒಂದು ಸಂವಿಧಾನ ದಿವಸ್ದು ಒಂದು ಹೇಳಿದ್ರಿ. ಅದು ಬಿಟ್ಟರೆ ಬೇರೆ ಏನಾದರೂ ನೀವು ಗಮನಿಸಿದ್ದೀರಾ? ನರೇಂದ್ರ ಮೋದಿಯ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಅಕ್ನಾಲೆಜ್ಮೆಂಟ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಗ್ರೇಟ್. ಯಾರೂ ಮಾಡಿಲ್ಲ ಅದನ್ನ. ನಾನು ನಿಮ್ಗೆ ಹೇಳಿದೆ, ಡಿಸೆಂಬರ್ 6ನೇ ತಾರೀಕು 1956ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಡೆಲ್ಲಿನಲ್ಲಿ ನಂಬರ್ 26 ಅಲಿಪುರ್ ರೋಡ್ ಅಲ್ಲಿ ಉಳ್ಕೊಂಡಿದ್ದವರು, ಅಲ್ಲೇ ತೀರ್ಕೊಂಡ್ರು. ಆ ಮನೆ ಏನಾಗಿದೆ ಈಗ ಸ್ಮಾರಕ ಆಗಿದೆ. ಯಾರು ಮಾಡಿದ್ದು? ನರೇಂದ್ರ ಮೋದಿ ಅವರು. ಅಲ್ಲಿ ತೀರ್ಕೊಂಡ್ರಲ್ಲ, ಆ ಜಾಗನ ಇವತ್ತು ಹೋಗಿ ನೋಡ್ಕೊಂಬನ್ನಿ. ಅದನ್ನ ಪರಿನಿಬ್ಬಾಣ ಸ್ಥಳ ಅಂತ ಮಾಡಿ 300 ಕೋಟಿ ಹಣ ಖರ್ಚು ಮಾಡಿ ಬ್ಯೂಟಿಫುಲ್ ಮಾನ್ಯುಮೆಂಟ್ ಮಾಡಿದ್ದಾರೆ. ಒಳಗಡೆ ಹೋಗ್ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಜೀವನ ಚರಿತ್ರೆ ಅಲ್ಲಿದೆ. ಮೋದಿ ಟೈಮಲ್ಲಿ ಆಗಿದ್ದು, ಮೋದಿ ಪೀರಿಯಡಲ್ಲಿ ಮಾಡಿದ್ದು. ನೀವು ಹೋಗಿ ನಾನು ನೋಡ್ಕೊಂಡ್ಬಂದಿದ್ದೀನಿ. ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ಇಡೀ ಜಗತ್ತೇ ತಿರುಗಿ ನೋಡೋ ಥರ ಆರ್ಕಿಟೆಕ್ಚರ್ ಹೆಂಗಿದೆ ಗೊತ್ತಾ? ಕಾನ್ಸ್ಟಿಟ್ಯೂಷನ್ ಬುಕ್ನ ಹಿಂಗೆ ತಿರದ್ರೆ ಹೆಂಗಿದೆಯೋ ಹಂಗಿದೆ ಇಡೀ ಬಿಲ್ಡಿಂಗು. ಹೌದಾ? ಆಮೇಲೆ ನಮ್ಮ ಭಾರತೀಯ ಪರಂಪರೆ ಕಣ್ರಿ ಇದು. ಸತ್ತ ಮೇಲೆ ಅವ್ರು ಏನೇನು ಆಸೆ ಪಡ್ತಿದ್ರು ಅದನ್ನೇ ಮಾಡಬೇಕು, ಉಪಚಾರ ಮಾಡಬಾರ್ದು ಅಂತ ಅನ್ನೋದು ನಮ್ಮ ಪರಂಪರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ಎ ಬುದ್ಧಿಸ್ಟ್. ಸೊ ಇಡೀ ಆರ್ಕಿಟೆಕ್ಚರ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್. ಇದು ಒಂದು ಪರಿನಿಬ್ಬಾಣ ಸ್ಥಳ ನವದೆಹಲಿನಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಜಾಗ ಮಹೋ, ಮಧ್ಯಪ್ರದೇಶದಲ್ಲಿದೆ. ಅದನ್ನು ಜನ್ಮಸ್ಥಳ ಅಂತ ಮಾಡಿ ಒಂದು ದೊಡ್ಡ ಮಾನ್ಯುಮೆಂಟನ್ನು ಕಟ್ಟಿದ್ದಾರೆ. ಲಂಡನಲ್ಲಿ ಅವ್ರು ಉಳ್ಕೊಂಡಿದ್ದಂಥ ಜಾಗ ಶಿಕ್ಷಾ ಸ್ಥಳ, ಅವರು ಎಜುಕೇಶನ್ ಪಡ್ಕೊಂಡಿದ್ದು. ಅದನ್ನ ಒಂದು ಮಾನ್ಯುಮೆಂಟ್ ಮಾಡಿ, ಲೈಬ್ರರಿ ಮಾಡಿ. ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಪರ್ಚೇಸ್ ದಟ್ ಲ್ಯಾಂಡ್. ಮಹಾರಾಷ್ಟ್ರ ಗವರ್ಮೆಂಟ್, BJP ಗವರ್ಮೆಂಟ್, ಫಡ್ನವೀಸ್ ಗವರ್ಮೆಂಟ್ ಇತ್ತಲ್ಲ, ಆವಾಗ ಮಹಾರಾಷ್ಟ್ರ BJP ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಇಬ್ರು ಸೇರಿ ಪರ್ಚೇಸ್ ಮಾಡಿ ಅದನ್ನ ಅಲ್ಲಿ ತನಕ ಅದನ್ನ ಪರ್ಚೇಸ್ ಮಾಡಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಪಾರ್ಲಿಮೆಂಟ್ ಒಳಗಡೆ. ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳ್ತಾರೆ, ಹೇಳ್ತೀನಿ. ಲಂಡನ್ ನಲ್ಲಿ ಶಿಕ್ಷಾ ಸ್ಥಳ ಅಂತ, ಆಮೇಲೆ ದೀಕ್ಷಾ ಭೂಮಿ ನಾಗ್ಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧಮ್ಮ ಸ್ವೀಕಾರ ಮಾಡಿದಂತ ದೀಕ್ಷಾ ಭೂಮಿನ ದೊಡ್ಡ ಪ್ರಮಾಣದಲ್ಲಿ, ಅಫ್ಕೋರ್ಸ್ ದೀಕ್ಷಾ ಭೂಮಿ ಆಲ್ರೆಡಿ ಇತ್ತು, ಅದನ್ನ ಮಹಾರಾಷ್ಟ್ರ ಸರ್ಕಾರ ಮಾಡಿತ್ತು, ಅದನ್ನು ಇನ್ನೂ ಬ್ಯೂಟಿಫೈ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಚೈತ್ಯ ಭೂಮಿ ಮುಂಬೈ ದಾದರ್ನಲ್ಲಿ ಇತ್ತಲ್ಲ, ಆ ಚೈತ್ಯ ಭೂಮಿನ ಅಭಿವೃದ್ಧಿ ಪಡಿಸಿದ್ದಾರೆ. ಅಲ್ಲೊಂದು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಪ್ರತಿಮೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಈ 5 ಏನಂತ ಕರೆದಿದ್ದಾರೆ ಅಂದರೆ ಪಂಚತೀರ್ಥಗಳು. ನಾವು ದೇ ಹ್ಯಾವ್ ಬಿಕಮ್ ಟೂರಿಸ್ಟ್ ಸ್ಪಾಟ್.
ಇದನ್ನೆಲ್ಲ ಮಾಡಿ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟಲ್ಲಿ ಏನ್ ಮಾತಾಡ್ತಾರೆ ಅಂದ್ರೆ, ಕಾಂಗ್ರೆಸ್ನವರು ನಿಮಗೆ ಇಷ್ಟು ಅವಮಾನ ಮಾಡ್ಬಿಟ್ಟಿದ್ರು ಅನ್ನೋ ಪದನೇ ಬಳಸಲ್ಲ. ನನ್ನ ದೇಶ ನಿಮಗೆ ಇಷ್ಟೊಂದು ಅವಮಾನ ಮಾಡ್ಬಿಟ್ಟಿದೆ, ದೇಶದ ಪರವಾಗಿ ನಾನು ಕ್ಷಮೆ ಕೇಳಿ ಈ ಎಲ್ಲ ಮಾನ್ಯುಮೆಂಟ್ಸ್ನ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಂತ. ಯಾರೇ ತಪ್ಪು ಮಾಡಿದ್ರು ಒಬ್ಬ ಪ್ರಧಾನಿಯಾಗಿ ನಾನು ಅದನ್ನು ಒಪ್ಕೋತೀನಿ ಅಂತ ಹೇಳಿ ಈ 5 ಪಂಚತೀರ್ಥಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೆ ಗೊತ್ತಿದೆಯಾ ಇವೆಲ್ಲ? ಈಗೀಗ ಗೊತ್ತಾಗ್ತಾ ಇದೆ. ನಾವು ಕ್ಯಾಂಪೇನ್ ಮಾಡಿದ್ದೀವಿ, ಗೊತ್ತಾಗ್ತಾ ಇದೆ. ಆಮೇಲೆ ಸತ್ಯ ನಿಧಾನ, ಸುಳ್ಳು ಬೇಗ ಪ್ರಚಾರ ಆಗುತ್ತೆ. ಸತ್ಯ ನಿಧಾನ ಆದ್ರೂ ಸತ್ಯನೇ ಅದು. ಅದನ್ನು ಗೊತ್ತುಪಡಿಸೋಂಥ ಕೆಲಸನ ನಾವು ಮಾಡಬೇಕು. ಇದು ನರೇಂದ್ರ ಮೋದಿಯವರು ಮಾಡಿರೋಂಥ ದೊಡ್ಡ ಕಾಂಟ್ರಿಬ್ಯೂಷನ್ ಬಾಬಾ ಸಾಹೇಬರಿಗೆ. ಸೊ ಹಾಗಾಗಿ BJP ಮೇಲಿರೋವಂಥ ಒಂದು ರಾಂಗ್ ಪರ್ಸೆಪ್ಷನ್ ಇಲ್ಲಿದಲ್ಲ, ಅದನ್ನು ನಾನು ನಿಮ್ಮ ಮುಂದೆ ರಾಂಗ್ ಪರ್ಸೆಪ್ಷನ್, ಡೋಂಟ್ ಬಿಲೀವ್ ಇಟ್ ಅಂತ ಹೇಳ್ತಾ ಇದ್ದೀನಿ. ನಾನು ಯಾರನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಕೂತಿಲ್ಲ. ಫಾಲ್ಸ್ ನರೇಟಿವ್ನ ಅಥವಾ ಫೇಕ್ ನರೇಟಿವ್ನ ಹೇಳಿ ಅದೇ ಸತ್ಯ ಅಂತ ಆಗ್ಬಿಟ್ಟಿದೆ. ಈಗ ಬಹುಶಃ ಈಗ ನೀವು ಮಾತಾಡ್ತೀರ, ಕಮೆಂಟ್ ಸೆಕ್ಷನಲ್ಲೂ ನಿಮ್ಮ ವಿರುದ್ಧನೇ ಯಾರು ಬರೀಬೋದು. ಈಗ ಬರೀಲಿ, ನೋ ಪ್ರಾಬ್ಲಮ್. ಟ್ರೂತ್ ಆಲ್ವೇಸ್ ಟ್ರೂತ್. ನಾವು ಸತ್ಯನ ಜನರಿಗೆ ಹೇಳಬೇಕು. ಅಂತಹ ಸತ್ಯವನ್ನು, ಇತಿಹಾಸದಲ್ಲಿ ನಡೆದಿರತಕ್ಕಂಥ ಸತ್ಯ ಘಟನೆಗಳನ್ನು ಹೇಳಲಿಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆ ಕೃತಜ್ಞತೆಗಳು. ನೀವು ಇಲ್ಲಿ ತನಕ ಬಂದು ಇದನ್ನೆಲ್ಲ ಅಧ್ಯಯನ ಮಾಡಿ, ಯಾಕೆಂದರೆ ಒಂದು ಸಾಧಾರಣವಾಗಿ ಜನರು ದಾರಿ ತಪ್ಪಿಸೋದು ಸುಲಭ. ಯಾಕೆಂದರೆ ಕೋಟ್ಯಾಂತರ ಸುಳ್ಳನ್ನು ಸೃಷ್ಟಿ ಮಾಡ್ಬೋದು. ಸತ್ಯ ಹೇಳಬೇಕಂದ್ರೆ ಅದಕ್ಕೆ ತಯಾರಿ ಬೇಕು. ಸೊ ನೀವು ತಯಾರಿ ಮಾಡ್ಕೊಂಡು ಬಂದಿದ್ದು ಇಷ್ಟೆಲ್ಲ, ನೀವು ಬಂದಾಗಲೇ ಅಂದ್ಕೊಂಡೆ ಎಷ್ಟು ತಯಾರಿ ಮಾಡಿಕೊಂಡು ಬಂದಿದ್ದಾರೆ ಇವರು ಅಂತ. ಸೊ ಸುಳ್ಳು ಹೇಳೋಕ್ಕೆ ತಯಾರಿ ಬೇಕಾಗಿಲ್ಲ. ರಾತ್ರಿ ನಿದ್ರೆಯಿಂದ ನೆಪ್ಸ್ಬಿಟ್ಟು ಒಂದು ಸುಳ್ಳು ಹೇಳು ಅಂದರೆ ಹೇಳ್ಬಿಡ್ಬೋದು. ಆದರೆ ಸತ್ಯ ಹೇಳೋಕ್ಕೆ ತಯಾರಿ ಬೇಕು. ನೀವು ಆ ತಯಾರಿ ಮಾಡ್ಕೊಂಬಂದಿದ್ರೆ, ಮತ್ತು ನೀವು ಹೇಳಿದ್ರಿ ನೀವು ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತಿರಲ್ಲ ಎಲ್ಲ ಕೂಡ ನೀವು ಈ ಸತ್ಯವನ್ನು ಹೇಳ್ತಾ ಇದ್ದೀರಾ ಅಂತ. ನಿಮ್ಮ ಸತ್ಯ ಪ್ರಸಾರದ ಕೆಲಸ ಹೀಗೆ ಮುಂದುವರಿಲಿ. ನೀವು ಹೇಳುವ ಸತ್ಯವನ್ನು ಜನ ಬೇಗ ಸ್ವೀಕರಿಸಿ ಅವರು ಅದನ್ನ 4 ಜನಕ್ಕೆ ಮತ್ತೆ ಹೇಳೋ ಹಾಗೆ ಆಗಲಿ ಅಂತ ಹೇಳ್ತಾ ಧನ್ಯವಾದ ಇಲ್ಲಿವರೆಗೆ. ಥ್ಯಾಂಕ್ ಯು.